ಆತ್ಮೀಯ ವೀಕ್ಷಕರಿಗೆ ಕಲಾಂತರಂಗ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ರಾಜೇಶ್ ಶಾನ್ಭೋಗ್ ಬಾರ್ಕೂರ್. ಮನಸ್ಸು ಎನ್ನುವುದು ಒಂದು ಅಂತರಂಗ. ಅಲ್ಲಿ ಅನೇಕ ವಿಷಯಗಳು ಗುಪ್ತವಾಗಿ ಅನೇಕ ಬಾರಿ ಯಾರಿಗೂ ಬಹಿರಂಗವಾಗದೆ ಹಾಗೆಯೇ ಉಳಿಬಿಡುತ್ತದೆ. ಅಂತಹ ವಿಷಯಗಳಿಗೂ ಕೂಡ ಒಮ್ಮೊಮ್ಮೆ ಮಾತನಾಡಬೇಕು ಅಂತ ಅನಿಸ್ತದೆ. ಅಂದು ಅದು ತನ್ನೊಳಗಿನ ತನ್ನ ಮನಸ್ಸಿನ ಭಾವನೆಗಳನ್ನು ಹೊರಹಾಕ್ತದೆ. ಅಂತಹ ಮನದ ಮಾತಿನ ಕಾರ್ಯಕ್ರಮವೇ ಈ ಕಲಾಂತರಂಗ ಕಾರ್ಯಕ್ರಮ. ಇಂದು ನಮ್ಮೊಂದಿಗಿದ್ದಾರೆ ನಮ್ಮ ಗದಗ ಜಿಲ್ಲೆಯ ಕಲಾವಿದರು, ಹಿರಿಯ ಕಲಾವಿದರು, ಸಿತಾರ್ ವಾದಕರು, ಸಾಹಿತಿಗಳು. ಅವರೇ ರಾಜೀವ್ ಹಿರೇಮಠ್ ಅವರು. ಅವ್ರನ್ನ ಪ್ರೀತಿಯಿಂದ ಗೌರವದಿಂದ ಕಲಾಂತರಂಗ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ಳೋಣ. ಸರ್, ತಮಗೆ ಕಲಾಂತರಂಗ ಕಾರ್ಯಕ್ರಮ ಸ್ವಾಗತ ಸರ್. ನಮಸ್ತೆ ಸರ್. ನಮಸ್ತೆ ಸರ್. ನಮಸ್ತೆ ಸರ್. ತಾವು ದೂರದ ಗದಗಿನಿಂದ ಆನ್ಲೈನ್ ಮೂಲಕ ನಮ್ಮೊಂದಿಗೆ ಮಾತುಕತೆಯನ್ನು ಆಡ್ತಿದ್ದೀರಿ. ತಮ್ಮ ಮನದ ಮಾತನ್ನು ಆಡಲಿಕ್ಕೆ ಸಿದ್ಧರಾಗಿದ್ದೀರಿ. ಸರ್, ತಮ್ಮ ಬಗ್ಗೆ, ಅಂದರೆ ತಮ್ಮ ಬಾಲ್ಯ ಜೀವನ, ತಮ್ಮ ತಂದೆ ತಾಯಿಯವರ ಬಗ್ಗೆ ತಿಳಿವಾಸ ನಮಗೆ. ತಂದೆ ತಾಯಿಯವರ ಬಗ್ಗೆ, ಬಾಲ್ಯ ಜೀವನದ ಬಗ್ಗೆ, ಶಾಲಾ ಜೀವನದ ಬಗ್ಗೆ ಒಂದೆರಡು ಮಾತಾಡಿ ಸರ್. ಸರ್, ನಾನು ಮೂಲತಃ ಧಾರವಾಡ ಜಿಲ್ಲೆಯವರು. ಸಾಧನಕೇರಿ ಬೆಂದ್ರೆ ಅವ್ರ ಮನೆ ಹತ್ರ ನನ್ನ ಮನೆ ಇದೆ. ನಮ್ಮ ತಂದೆಯವರು ಈಶ್ವರ್ ಹಿರೇಮಠ ಅಂತ ಹೇಳಿ ಹಿಂದಿ ಪ್ರೊಫೆಸರ್ ಅವರು, ಪ್ರಿನ್ಸಿಪಾಲ್ ಆಗಿ ರಿಟೈರ್ಡ್ ಆಗಿ ಧಾರವಾಡದಲ್ಲಿದ್ದಾರೆ. ನಾನು ಅಲ್ಲಿ ಕರ್ನಾಟಕ ಕಾಲೇಜಲ್ಲಿ ಅಲ್ಲೇ ಪ್ರೈಮರಿ ಸ್ಕೂಲ್, ಹೈಸ್ಕೂಲ್ ಮತ್ತು ನಮ್ಮ ಕರ್ನಾಟಕ ಕಾಲೇಜಲ್ಲಿ ನಾವು ಅಭ್ಯಾಸವನ್ನು ಮಾಡಿದ್ವಿ. ನಂತರ ಆವಾಗ ನಮ್ಮ ತಂದೆಯವರು ಸಿತಾರ್ ಬಾರಿಸಿದ್ರು. ಅವರು ಹಿಂದಿ ಪ್ರಿನ್ಸಿಪಾಲ್ ಅವರು ಹಿಂದಿ ಸಬ್ಜೆಕ್ಟ್ ಹೇಳ್ತಿದ್ರು. ಆ ಹಿನ್ನೆಲೆ ಒಳಗೆ ಅವ್ರು ಸಿತಾರ್ ಬಾರಿಸ್ತಾ ಇದ್ರು. ಅದನ್ನ ಅವಾಗ 8th ಸ್ಟ್ಯಾಂಡರ್ಡ್ ಇದ್ದೆ ಅವಾಗ. ಅದು ಅವ್ರು ಬಾರ್ಸೋದ್ ನೋಡಿ ನನಗ ಸಿತಾರ್ ಕಲಿಬೇಕು ಅಂತ ಆಸೆ ಹುಡುಕ್ತು. ಆಮೇಲೆ ನಾನು ಅವ್ರ ಜೊತೆ ನನಗ್ ಕಲಿಸು ಅಂತ ಹೇಳಿ ಅವ್ರಿಗೆ ಹೇಳ್ತಾ ಇದ್ದೆ. ಮುಂದೆ ಅವ್ರ ಸಣ್ಣ ಕಲಿಸ್ಲಿಕ್ಕೆ ಶುರು ಮಾಡಿದ್ರು. ತದನಂತರ ನಂದೆಲ್ಲ ಬಿ ಎ ಬಂದಾಗ ಅಲ್ಲಿ ಸಿತಾರ್ ಸಬ್ಜೆಕ್ಟ್ ತಗೊಂಡು ಅಲ್ಲಿ MA ಇನ್ನು ಮ್ಯೂಸಿಕ್ ದಲ್ಲಿ ಸಿತಾರ್ದಲ್ಲಿ ಮಾಡ್ಕೊಂಡು ವ್ಯಾಸಂಗ ಮುಗಿಸಿದ್ದೇನೆ ಸರ್. ಅಂದ್ರೆ ನೀವು MA ತನಕ ಕಲ್ತಿರಿ. ಮ್ಯೂಸಿಕಲ್ MA ಆಗಿದೆ. ಅದೇ ರೀತಿ ನೀವು ಇಂಗ್ಲಿಷ್ MA ಕೂಡ ಮಾಡಿದ್ರಿ ಸರ್. ಇಂಗ್ಲಿಷ್ MA ಆಗಿದೆ. ಅದೇ ಅದೇ ಅಂದ್ರೆ ನಿಮಗೆ ಆಸಕ್ತಿ ಬಂದು ನಿಮ್ಮ ಮನೆಯಲ್ಲೇ ಅಲ್ಲ ಸರ್, ಸಂಗೀತ ಆಸಕ್ತಿ? ಹೌದು, ನನ್ನ ಪ್ರಥಮ ಗುರು ನನ್ನ ತಂದೆಯವರೇ. ಹಿರೇಮಠವರೇ ಅವರೇ ನನ್ನ ಪ್ರಥಮ ಗುರು. ಸಿತಾರ್ ಹೆಂಗ್ ಹಿಡಿಬೇಕು, ಹೆಂಗ್ ಟ್ಯೂನಿಂಗ್ ಮಾಡಬೇಕು, ಹೆಂಗ್ ರಾಗ ಬಾರಿಸ್ಬೇಕು, ಅವರೇ ಕಲ್ಸಿದ್ ನಿಮ್ಗೆ? ಅದೇ ಸರ್, ಪ್ರಥಮ ಗುರು. ಅದೇ ರೀತಿ ಒಂದು ಸಣ್ಣ ಪ್ರಶ್ನೆ ಸರ್, ಅಂದ್ರೆ ಈ ವೀಣೆ ಮತ್ತೆ ಸಿತಾರಿಗೆ ಏನಾದ್ರು ವ್ಯತ್ಯಾಸ ಇದೆ ಸರ್? ಏನ್ ವ್ಯತ್ಯಾಸ ಇದೆ ಸರ್? ಇಲ್ಲ ಸರ್, ಆಕಾರದಾಗ ವ್ಯತ್ಯಾಸ, ಆಮೇಲೆ ಆ ಸೌಂಡ್ ಒಳಗೆ ವ್ಯತ್ಯಾಸ, ಅಲ್ಲಿ ವೈರ್ ಏನ್ ಹಾಕ್ತಿವಲ್ಲ ಅದು ಗೇರ್ದಲ್ಲಿ ವ್ಯತ್ಯಾಸ. ಹಿಂಗಾಗಿ ಹೌದು, ಸಿತಾರ್ ಲೈಟ್ ಅದ, ವೀಣಾ ಹೆವಿ ಅದ. ವೀಣಾವನ್ನ ಗಿಡದ ಬಡ್ಡೆಯನ್ನ ಮಾಡ್ತಾರೆ, ಸಿತಾರನ್ನ ಪ್ಲೌಡ್ಲೆ ಮಾಡ್ತಾರೆ. ಹಿಂಗಾಗಿ ಸಿತಾರ್ ಲೈಟ್ ಆಗ್ಯದ. ನಮ್ಮ ವೀಣಾ ಓದಿರ್ತದ, ಅದು ಪೂಜೆ ಮಾಡಿಸ್ಬೇಕು. ಸ್ಟೈಲ್ ಮಾಡ್ಸೋದು ವೀಣಾದ್ ಬೇರೆ ಅದ, ಸಿತಾರ್ ಬೇರೆ ಅದ. ಅವರು ಒಳಗಿನ ವೈರ್ ಅಂತ ಶುರು ಮಾಡ್ತಾರೆ, ನಾವು ಮೇನ್ ಅಲ್ಲಿಂದ ನಾವು ಶುರು ಮಾಡ್ತೀವಿ. ಆದ್ರೆ ವೀಣಾದ ಮೇಲೆ ಸಿತಾರ್ ಡೆವಲಪ್ಮೆಂಟ್ ಆಗಿದೆ ಅನ್ನುವಂಥದ್ದನ್ನ ನಮ್ಗ ಇತಿಹಾಸದಿಂದ ಗೊತ್ತಾಗ್ತದ್ರಿ. ಹೌದು, ಅದ 3 ತಂತಿಯ ವಾದ್ಯ ಸಿತಾರ್ ಅಲ್ಲ ಸರ್? 3 ತಂತಿಯ ಅಲ್ಲ ಸರ್? ಅದಕ್ಕೆ ಸತಾರ್ ಅಂತ ಕರೆದ್ರು. ಸತಾರ್ ಅಂದ್ರೆ 3 ತಂತಿಗಳು ಅಂತ ಅದಕ್ಕೆ ನಾವು ಸಿತಾರ್ ಅಂತ ಕರೆದ್ವಿ. ಅದು ಯಾವಾಗ್ರಿ ನಮ್ಮ ಅಮೀರ್ ಖುಸ್ರೋ ಇದ್ದಾಗ ಅವ 3 ತಂತಿದು ಮಾಡಿದ ಸಿತಾರ. ಆಮೇಲೆ ಅದಕ್ಕೆ ಅವಾಗಿನ ಟೈಮ್ದಾಗ ಸಿತಾರದ ಆಕಾರ ಕಂಪ್ಲೀಟ್ ಬದ್ಲಿ. ಈಗ ಹೆಂಗ ಕಂಪ್ಯೂಟರ್ ಆ ಟೈಪ್ ಇತ್ತು ಅವಾಗ ಸಿತಾರ. ಬರ್ಬಾರ್ದು ಕಾಲ ಹೆಂಗ ಡೆವಲಪ್ಮೆಂಟ್ ಹಾಕೊಂತ ಚೇಂಜ್ ಹಾಕೊಂಡ್ ಹೋಯ್ತು. ಈಗ ಸಿತಾರ್ ಪರ್ಫೆಕ್ಟ್ ಸಿತಾರ ಈಗ ಮ್ಯಾಗ 7 ತಂತಿ ಅವ, ತಳಗಿನ ತಂತಿ ಅದಾವ ಸರ್. ಈಗಿನ ಸಿತಾರ್ ಆಗಿದೆ. ಆಗ ಒಂದ್ ಕಾಲಕ್ಕೆ ಅಂದ್ರ 3 ತಂತಿಯ ಸಿತಾರಕ ಕರಿತಿದ್ರು ಅವಾಗ ಸತಾರ್ ಅಂತೇಳಿ. ಅವನ್ನ ಕಂಡು ಹಿಡಿದವರು ಅಮೀರ್ ಖುಸ್ರೋ ಅನ್ನುವಂಥದ್ದು ಕೂಡ ನಾವು ಇತಿಹಾಸ ಓದ್ತೇವೆ ಸರ್. ಹೌದು, ಖಂಡಿತ. ಅಂದ್ರೆ ನಾವು ತಿಳಿಯಲಿಕ್ಕೆ, ನೀವು ಸಿತಾರ್ ವಾದಕರು, ನಿಮ್ಮಿಂದ ನಾವು ಸ್ವಲ್ಪ ತಿಳುವಳಿಕೆ ಜನರಿಗೆ, ಎಲ್ಲರಿಗೂ, ನಮ್ಮ ವೀಕ್ಷಕರಿಗೆ ಗೊತ್ತಾಗಲಿ ಅನ್ನೋ ನಿಟ್ಟಿನಲ್ಲಿ ನಾವು ತಿಳಿಸಿದ್ದೇವೆ. ಅದೇ ರೀತಿ ತಮ್ಮ ಗುರುಗಳು, ಅಂದ್ರೆ ತಮ್ಮ ತಂದೆಯವರು ಮೊದಲ ಗುರು, ಮನೆಯ ಮೊದಲ ಪಾಠ ಶಾಲೆ ಅಲ್ಲ, ತಂದೆಯ ಮೊದಲ ಗುರು ನಿಮಗೆ. ನಂತರ ನಿಮ್ಮ ಗುರುಗಳು ಯಾರಿದ್ರು ಸರ್? ಬೇರೆಯವರ ಹತ್ರ ನೀವು ಕಲ್ತಿದ್ದೀರಾ ಸರ್? ಬೇರೆ ಗುರುಗಳ ಹತ್ರ ಅಭ್ಯಾಸ ಮಾಡಿದ್ರಿ? ಸರ್ ಮಾಡಿದ್ರಿ. ಯಾರು ಅಂತಂದ್ರೆ ಅಬ್ದುಲ್ ಕರೀಂ ಜಾಫರ್ ಖಾನ್ ಅಂತ ಹೇಳಿ, ಸೈಯದ್ ಫಕ್ರುದ್ದೀನ್ ಅಂತ ಹೇಳಿ ಆ ಗುರು ಕಡೆ ಕಲಿತ ಗುರುಬರದಲ್ಲಿ. ಆಮೇಲೆ ಕರೀಂ ಖಾನ್ ಅಂತ ಧಾರವಾಡದಲ್ಲಿ ಕಲಿತೆ. ಆಮೇಲೆ ಸಂಜಯ್ ಅಂತ ಮಧ್ಯಪ್ರದೇಶದಲ್ಲಿ ಕಲಿತೆ ಸರ್. ಇವು ಎಲ್ಲ 3 ಘರಾನೆಗಳು ಬೇರೆ ಬೇರೆ ಅವ.
ಆ ಇದರಲ್ಲಿ ಮಿಕ್ಸ್ ಮಾಡ್ಕೊಂಡು ನಾವು ಬಾರಿಸ್ತಾ ಇದ್ದೇವೆ ಸರ್ ಸಿದ್ಧಾರವಾದನ. ಒಟ್ಟೇನು ನಮ್ಗೆ ಏನೋ ರಾಗ ಬಾರಿಸ್ಲಿ, ಯಾವ್ದೇ ರಾಗ ಬಾರಿಸ್ಲಿ, ಆ ಗರಾನಕ್ಕಿಂತ ಹೆಚ್ಚು ಅಲ್ಲಿ ಆಡಿಯನ್ಸ್ಗೆ ತೃಪ್ತಿ ಅಂತಂದ್ರೆ ಅದಕ್ಕಿಂತ ಖುಷಿ ಯಾವ್ದು ಸರ್. ಆ ಗರಾನ ಬಗ್ಗೆ ಆಮೇಲೆ ವಿಚಾರ ಬರ್ತಾವ ನಮಗೆ. ಅದು ಆಡಿಯನ್ಸ್ಗೆ ಸಂತೋಷ ಕೊಡಬೇಕು, ಮನಸ್ಸಿಗೆ ತೃಪ್ತಿ ಕೊಡಬೇಕು. ಆ ತೃಪ್ತಿ ನಾ ಬಾರಿಸಿದ ಸ್ವಾರ್ಥಕ್ಕಾಗಬೇಕು. ಹೌದು, ಖಂಡಿತ ಸರ್. ಅಂದ್ರೆ ನೀವು ಗುರುಗಳ ಹತ್ರ ಕಲಿತು ಆನಂತರ ನಿಮ್ಮ ಎಷ್ಟನೇ ವಯಸ್ಸಲ್ಲಿ ನೀವು ಮೊದಲ ಕಾರ್ಯಕ್ರಮವನ್ನು ನೀಡಿದ್ರಿ ಸರ್? ಎಷ್ಟನೇ ವಯಸ್ಸು ಸರ್ ತಮಗೆ ಮೊದಲ ಕಾರ್ಯಕ್ರಮ ನೀಡಿದಾಗ? ಸರಿ, ನಾನು 8th ಸ್ಟ್ಯಾಂಡರ್ಡ್ ಏನು ಶುರು ಮಾಡಿದೆ ಅವ ನೋಡ್ರಿ, ಪ್ರೈಮರಿ ಸ್ಕೂಲ್ದಾಗಿದ್ದಾಗಲೆಲ್ಲ ಸಾಯಂಕಾಲ ಇವರೆಲ್ಲ ಟೀಚರ್ಸ್ ಚಲೋ ದಿನ ಬಂದಾಗ ಎಲ್ಲರೂ ಕೂಡ ಊಟ ಮಾಡ್ತಿದ್ರು. ಅವಾಗ ನಾನು ಕರೆದಿದ್ರು. ನಾನು 8th ಸ್ಟ್ಯಾಂಡರ್ಡ್ ಸಣ್ಣಗ 8 ವರ್ಷದಿಂದ ಬಿಡ್ತಿತ್ತು ನನ್ಗೆ ಗೊತ್ತಲ್ಲ. ಆ ಆಗಿನ ಟೈಮ್ದಾಗ ಹತ್ರ ಕೊಟ್ಕೊಂತ ಆಮೇಲೆ ಕಾಲೇಜ್ ಲೆವೆಲ್ದಲ್ಲಿ ಬಂದೆ ಸರ್. ಹೀಗಾಗಿ ಒಂದ ಅಂತಲ್ಲ, ಅನೇಕ ಕಾರ್ಯಕ್ರಮಗಳನ್ನು ಬೇರೆ ಜಗದಾಗ ಕೊಟ್ಟಿದ್ದೇನೆ ಸರ್. ನಾನೀಗ ಸಣ್ಣ ಕಾಲೇಜ್ದಾಗೂ ಬರ್ತಿದ್ದೇನೆ, ಕಾಂಪಿಟೇಷನ್ದಾಗೂ ಭಾಗವಹಿಸಿದ್ದೇನೆ. ಅಲ್ಲಿ ಕೂಡ ಫಸ್ಟ್ ಸೆಕೆಂಡ್ ಬಂದಿದ್ದೇನೆ ಸರ್. ಕರ್ನಾಟಕ ರಾಜ್ಯ 1984ದಲ್ಲಿ ನಂದು ಸೆಕೆಂಡ್ ಬಂದವ್ರಿ ಸ್ಟೇಟ್ ಲೆವೆಲ್ಗೆ ಸಿತಾರ್ ಬಾರಿಸೋದು. ನಮ್ಮ ಗುರುಗಳು ಏನಾಗ್ತದೆ ಸರ್, ಅಬ್ದುಲ್ ಹಮೀದ್ ಜಾಫರ್ ಖಾನ್ ಆ ಬಾರಿಸಿದ ನಂತರ ನಾನು ಬಾರಿಸ್ತಾ ಇದ್ದೇನೆ. ಅದು ಟ್ರಿಕ್ಸ್ ಟೆಕ್ನಿಕ್ಸ್ ಸಿತಾರ್ ಹೆಂಗ್ ಬಾರಿಸ್ಬೇಕು, ರಾಗವನ್ನು ಹೆಂಗ್ ಇಲಾಸ್ಟಿಕ್ ಮಾಡ್ಬೇಕು ಅನ್ನೋದನ್ನ ನಮ್ಮ ಸೈಕಲ್ ಕೊಟ್ಟರು ನಮ್ಮ ಗುಲ್ಬರ್ಗ ಅವರು ನನಗೆ ದಾರಿ ಕೊಟ್ರು. ಆಮೇಲೆ ಸಂಜಯ್ ಬ್ಯಾನರ್ಜಿ ಅಂತ ಹೇಳಿ ಮಧ್ಯಪ್ರದೇಶ ಅಲ್ಲಿ ಇಂದಿರಾ ಕಲಾ ವಿಶ್ವವಿದ್ಯಾಲಯದಲ್ಲಿ MA ಮಾಡ್ಲಿಕ್ಕೆ ಹೋದೆ ಸಿತಾರ್ದಲ್ಲಿ. ಯಾಕಂದ್ರೆ ನಮ್ಮ ಕರ್ನಾಟಕ ನಾವು ಕಲಿಯೋದ್ನಾಗ ಸಿತಾರ್ ಡಿಪಾರ್ಟ್ಮೆಂಟ್ ಇದ್ದಿದ್ದು ಸರ್ ಇಲ್ಲಿ ನಮ್ಮ ಕರ್ನಾಟಕ ವಿಶ್ವವಿದ್ಯಾಲಯದಲ್ಲಿ. ಒಟ್ಟು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಸಿತಾರ್ ಡಿಪಾರ್ಟ್ಮೆಂಟ್ ಇದ್ದಿಲ್ಲ. ಹಿಂಗಾಗಿ ನಾವು ಹೊರಗೆ ಹೋಗಿ ಮ್ಯೂಸಿಕ್ ಮಾಡ್ಕೊಂಡು ಅಲ್ಲಿ ನಮ್ಮ ಸಂಜಯ್ ಬ್ಯಾನರ್ಜಿ ಹತ್ರ ಅನೇಕ ಹೊಸ ರಾಗಗಳನ್ನ, ಆಮೇಲೆ ಆಮೇಲೆ ರಾಗವನ್ನು ಹೆಂಗ್ ಇಲಾಸ್ಟಿಕ್ ಮಾಡಬೇಕು, ದೊಡ್ಡ ಮಾಡಬೇಕು, ಸ್ವರಗಳನ್ನು ಹೆಂಗ್ ಅಗ್ನಿ ಬದಲಿ ಮಾಡಬೇಕು ಅನ್ನೋದನ್ನ ನಮ್ಮ ಸಂಜಯ್ ಬ್ಯಾನರ್ಜಿಯಿಂದ ಕಲಿತು ಈಗ ರಾಗವನ್ನು ಸರಳಾಗಿ ಬಾರಿಸುವಂಗ ನಾವು ಏನ್ರಿ ಅದನ್ನ ಕಲ್ತ್ಕೊಂಡು ಬಂದಿದ್ದೀವಿ. ನನಗೆ ನಮ್ಮ ತಂದೆಯವ್ರ ಫಸ್ಟ್ ಫಕ್ರುದ್ದೀನ, ಕರೀಂ ಖಾನ ಮತ್ತು ಸಂಜಯ್ ಬ್ಯಾನರ್ಜಿ ಮೂರು ಬಂದಿ ನಿಮ್ಮ ಗುರುಗಳು. ಅದೇ ಸರ್, ತಮ್ಮ ಆತ್ಮೀಯರೊಬ್ಬರು ಕರೆ ಮಾಡಿದ್ದಾರೆ, ಯಾರು ಅಂತ ನೋಡೋಣ. ಮತ್ತೆ ಅವರು ಯಾರು ಅಂತ ನೀವೇ ಹೇಳಬೇಕು, ಅವ್ರು ಹೇಳುದಿಲ್ಲ ದಯವಿಟ್ಟು. ಆಯ್ತು ಸರ್, ಯಾರು ಅಂತ ನೋಡೋಣ. ಹಲೋ ಸರ್, ನೋಡೋಣ. ಹಲೋ ಹಲೋ ನಮಸ್ತೆ ಸರ್. ನಮಸ್ತೆ. ನಮಸ್ಕಾರ ಸರ್. ನಿಮ್ಗೆ ಕಲಾಂತರಂಗ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ಥ್ಯಾಂಕ್ ಯು ಸರ್. ಇಂದು ನಮ್ಮೊಂದಿಗಿದ್ದವರೇ ನಿಮ್ಮ ಆತ್ಮೀಯರಿದ್ದಾರೆ ಸರ್ ನಮ್ಮೊಂದಿಗೆ. ಅವರು ರಾಜೀವ್ ಈಶ್ವರ್ ಹಿರೇಮಠ್ ಸರ್ ಅವರಿದ್ದಾರೆ. ಅವರೊಂದಿಗೆ ಮಾತಾಡಿ ನೀವು ಯಾರು ಅಂತ ಅವ್ರು ಹೇಳ್ತಾರ ನೋಡೋಣ ಅಲ್ಲ. ಅವರಿಗೆ ಟಾಸ್ಕ್ ಕೊಡುವ ಅವರಿಗೆ ಅಲ್ಲ ಸರ್. ಮಾತಾಡಿ ಸರ್, ಮಾತಾಡಿ. ಹಲೋ ಹಲೋ ಹೌದು ಗುರುಗಳೇ, ಹೌದ್ರಿ ಹೌದ್ರಿ. ನಮಸ್ಕಾರ, ಆರಾಮಿದ್ದೀರಲ್ರಪ್ಪ? ಹೇಳಿ ಸರ್, ಅವ್ರ ಬಗ್ಗೆ ನಿಮ್ಮ ಅನುಭವ, ಅವರೊಂದಿಗಿನ ಅನುಭವವನ್ನ ತಿಳಿಸಿ ಸರ್. ಬಹಳ ಸಂತೋಷ ಆಯ್ತು. ಬಹಳ ಒಳ್ಳೆಯ ಗುರುಗಳು. ನಾನು PUC ಡಿಗ್ರಿಯಿಂದಲೂ ಕೂಡ ಅವ್ರ ಹತ್ರ ಅಭ್ಯಾಸ ಮಾಡಿದ್ದುಂಟು ಸರ್. ಬಹಳ ಹೃದಯದಿಂದಲೂ ಅಷ್ಟೇ ಸಾತ್ವಿಕರು, ವಿದ್ಯಾರ್ಥಿ ಪ್ರೇಮಿಗಳು. ಮತ್ತ ಕ್ಲಾಸ್ ಅಷ್ಟೇ ಅಲ್ದೇನೆ ಅವ್ರ ವೈಯಕ್ತಿಕ ಅವ್ರ ಮನಿಗ್ ಹೋದ್ರು ಕೂಡ ನಮಗ ಬಹಳ ಚೆನ್ನಾಗಿ ಅಭ್ಯಾಸ ಹೇಳಿ, ಮತ್ತ ಅಷ್ಟೇ ಅಲ್ದೇನೆ ನಮ್ಗೆ ಊಟ ಕೂಡ ಮಾಡಿಸಿ ಕಳಿಸ್ತಿದ್ರು. ಅವರು ಅಲ್ಲಿ ವೀರೇಶ್ವರ ಪುಣ್ಯಾಶ್ರಮದಲ್ಲಿ ಬಿ ಮ್ಯೂಸಿಕ್ ಕಾಲೇಜ್ಗೋಸ್ಕರ ಬಹಳ ತುಂಬಾ ಹೋರಾಟವನ್ನು ಮಾಡಿರ್ತಕ್ಕಂಥ ಜೀವಿ ಅವರು. ವಿದ್ಯಾರ್ಥಿ ಪ್ರೇಮವೂ ಕೂಡ ಹಾಗೇನೆ, ಅದ್ದವ್ರ ಬಗ್ಗೆ, ಆಶ್ರಮದ ಬಗ್ಗೆ ಕಾಳಜಿಯೂ ಕೂಡ ಹಾಗೇನೆ. ಮತ್ತ ಅಷ್ಟೇ ಅಲ್ದೇನೆ ಅಲ್ಲಿರುವಂತ ವಾತಾವರಣದಲ್ಲಿ ಸಂಗೀತ ಬೆಳೆಸಬೇಕು ಅನ್ನುವಂತ ಇಚ್ಛೆಯಿಂದ ಆರ್ಕೆಸ್ಟ್ರಾಗಳನ್ನು ಮಾಡಿ, ಸಂಗೀತ ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ಕಾರ್ಯಕ್ರಮಗಳನ್ನು ಮಾಡಿ ನಾವು ಆ ಗದಗ ಜಿಲ್ಲೆ, ಅವಾಗ ಧಾರವಾಡ ಜಿಲ್ಲೆ ಸಮಗ್ರ ಜಿಲ್ಲೆ ಇತ್ತು. ಧಾರವಾಡದ ಸಮಗ್ರ ಜಿಲ್ಲೆ ಬೇರೆ ಬೇರೆ ಊರುಗಳಿಗೆ ಹೋಗಿ ನಾವು ಕಾರ್ಯಕ್ರಮಗಳನ್ನು ವಿದ್ಯಾರ್ಥಿಗಳಿಗೆ ಕರೆದುಕೊಂಡು ಕಾರ್ಯಕ್ರಮಗಳನ್ನು ಕೊಡ್ತಿದ್ರು. ಮತ್ತೆ ನಮಗ ಬೇರೆ ಯಾವುದೇ ಪ್ರಾಬ್ಲಮ್ಸ್ ಇದ್ರು, ಯಾವುದೇ ತೊಂದರೆ ಇದ್ರು ಸಂಗೀತದಲ್ಲಿ ಅಷ್ಟೇ ಅಲ್ಲದೆ ನಮ್ಮ ವೈಯಕ್ತಿಕ ಪ್ರಾಬ್ಲಮ್ ಇದ್ರು ಅವ್ರು ನಮಗೆ ತುಂಬಾ ಹೆಲ್ಪ್ ಮಾಡ್ತಿದ್ರು ಸರ್.
ಬಹಳ ಒಳ್ಳೆಯ ಗುರುಗಳು, ತಾತ್ವಿಕರು. ಅಂತವ ಗುರುಗಳು ಈಗ ಸಿಗೋದು ತುಂಬಾ ವಿರಳ ನನಗನ್ಸ್ತದೆ. ನನ್ನ ವೈಯಕ್ತಿಕ ಬದುಕಿನಲ್ಲಿ ಅಂತರೂ ಅವರು ಬಹಳ ನನಗೆ ಪ್ರೇರಣಾದಾಯಿ ಗುರುಗಳು. ಇವತ್ ನಾನೇನಾದ್ರೂ ಸಿತಾರ್ ಹಿಡಿದು ನುಡಿಸ್ತೀನಿ ಅಂದ್ರೆ ಅದಕ್ಕೆ ಅವ್ರ ಕಾರಣ. ನಾನು ವೋಕಲ್ ಸ್ಟೂಡೆಂಟ್ ಇದ್ದೆ ಮೊದಲು, ಆಮೇಲೆ ಅಲ್ಲಿರುವಂತ ಎಲ್ಲಾ ಅಧ್ಯಾಪಕರು ಕೂಡ ಕಾರಣರಿದ್ದಾರೆ, ಹಾಗಂತಲ್ಲ. ಆದ್ರೂ ವಿಶೇಷವಾಗಿ ನಮ್ ಬಗ್ಗೆ ಕಾಳಜಿ ವಹಿಸಿ ವಿದ್ಯಾರ್ಥಿ ಪ್ರೇಮವನ್ನ ಇಟ್ಕೊಂಡು ಏನಿದ್ರು ಹೇಳಪ್ಪ ನಿಮ್ ಪ್ರಾಬ್ಲಮ್ಸ್, ನಾವೆಲ್ಲ ಇದ್ದೀವಿ, ನೀವು ಒಟ್ಟೆ ಧೈರ್ಯದಿಂದ ಬಡ್ತಂದಿಂದ. ಹೌದು, ಖಂಡಿತ. ಅದೇ ರೀತಿ ಸರ್, ಏನ್ ಹೇಳ್ತೀರಿ ಸರ್ ನಿಮ್ಮ ಶಿಷ್ಯರ ಬಗ್ಗೆ ಒಂದೆರಡು ಮಾತು? ಎರಡು ಮಾತ್ರಿ. ಆತ ನಮ್ ಕಡೆ ಸಿತಾರ ಗಾಯನ ಕಲಿತಿದ್ದ, ನಾವು ಕಲ್ಸೋದು ನೋಡಿ ಅವನಿಗೆ ಮನಸ್ಸು ಬಂದು ಸಿತಾರ್ ಮಾಡ್ಕೊಂಡ. ಸಿತಾರ್ ಮಾಡ್ಕೊಂಡು ನಮ್ಮ ಗೈಡೆನ್ಸ್ ಮೇಲೆ ಹೌದೊಂದು ವರ್ಕ್ ಮಾಡಿ ಮ್ಯೂಸಿಕ್ ಮಾಡ್ಕೊಂಡು ಈಗ ಬಾಗಲಕೋಟೆ ಒಳಗ ಪ್ರೊಫೆಸರ್ ಕೆಲಸ ಮಾಡ್ತಾ ಇದ್ದಾನ. ಅದೇ ನಮ್ಗೆ ಸಂತೋಷ ಕೊಡುವಂತ ವಿಷಯ ಸರ್. ತನ್ನ ಬದುಕನ್ನ ಸಿತಾರ್ ಬಾರಿಸೋ ಮೂಲಕ ಕಟ್ಟಿಕೊಂಡು ಆರಾಮಿದ್ದಾನೆ ಸರ್, ಪರವಾಗಿಲ್ಲ. ಆಗಲಿ ಸರ್. ಸರ್ ಬಹಳ ಖುಷಿ ಆಯ್ತು ತಮ್ಮೊಂದಿಗೆ ಮಾತಾಡಿ, ತಮ್ಮ ಅಮೂಲ್ಯ. ಸರ್ ಥ್ಯಾಂಕ್ ಯು ಸೋ ಮಚ್ ಸರ್. ನೀವು ಇಂಟರ್ವ್ಯೂ ಮಾಡಿದ್ದೀರಿ, ತಮಗೆ ಧನ್ಯವಾದಗಳು. ಯಾಕಂದ್ರೆ ಅಂತ ಕಲಾವಿದರನ್ನು ಗುರುತಿಸೋದು ಬಹಳ ಇಂಪಾರ್ಟೆಂಟ್ ಸರ್ ಈಗಿನ ದಿನಮಾನಗಳಲ್ಲಿ. ಯಾಕಂದ್ರೆ ಎಲೆಮರೆಕಾಯಿ ಅಂತ ಇರುವಂತವ್ರು ಅವ್ರದ್ದು ಗುರುತಿಸಿ ಇಂಟರ್ವ್ಯೂ ಮಾಡಿದಿರಿ. ತಮಗೂ ಅನಂತ ಧನ್ಯವಾದಗಳು ಸರ್. ನಾನು ವೈಯಕ್ತಿಕವಾಗಿ ಹೇಳ್ತೀನಿ. ನಮ್ಮ ಚಾನೆಲ್ ಪರವಾಗಿ ನಿಮಗೆ ಪ್ರೀತಿಯ ಧನ್ಯವಾದಗಳು ಸರ್. ಧನ್ಯವಾದಗಳು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಸರ್, ತಮ್ಮ ಶಿಷ್ಯ ಅವರು ಮಾತಾಡಿದ್ರು, ಅವರು ಸಂಗೀತವನ್ನೇ ತಮ್ಮ ಕಾಯಕವನ್ನಾಗಿ ಮುಂದುವರಿಸಿಕೊಂಡು ಹೋಗಿದ್ದಾರೆ. ತಮಗೆ ಬಹಳಷ್ಟು ಖುಷಿ ನೀಡುವಂತ ವಿಷಯ, ತಮ್ಮ ವಿದ್ಯಾರ್ಥಿ ಸಂಗೀತ ಕ್ಷೇತ್ರವನ್ನೇ ಆಯ್ಕೆ ಮಾಡಿಕೊಂಡು ಅಲ್ಲೇ ಮುಂದುವರಿತೇನೆ ಎನ್ನುವಂತ ನಿಟ್ಟಿನಲ್ಲಿ ಸಾಗ್ತಾರೆ ಅಂದ್ರೆ ಅದು ಬಹಳ ಖುಷಿ. ನಮ್ಮ ಪರಂಪರೆಯನ್ನು ಮುಂದುವರಿಸಿಕೊಂಡು ಹೋಗ್ತಿದ್ದಾರೆ ಅಲ್ಲ ಸರ್, ನಿಮ್ಮ ಪರಂಪರೆಗಳನ್ನು. ಅದು ಸರ್, ನೀವು ಬಹಳಷ್ಟು ವರ್ಷಗಳಿಂದ 30 ವರ್ಷಗಳಿಂದ ಅಯ್ಯೋರ ನಮ್ಮ ಪಂಚಾಕ್ಷರಿ ಗವಾಯಿಗಳ ಮಹಾವಿದ್ಯಾಲಯದಲ್ಲಿ ಕೆಲಸ ಮಾಡ್ತಿದ್ರಿ. ಆ ಪಂಚಾಕ್ಷರಿ ಗವಾಯಿಗಳ ಸಂಗೀತ ಮಹಾವಿದ್ಯಾಲಯದ ಬಗ್ಗೆ ಒಂದೆರಡು ಮಾತು ಹೇಳ್ಬೇಕಾದ್ರೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ ಸರ್? ಸರ್, ನಾವು ಒಂದು ಹೇಳ್ಬೇಕು ಅಂತಂದ್ರೆ, ನಾನು ಮಧ್ಯಪ್ರದೇಶದಲ್ಲಿ ಇದ್ದುಕೊಂಡು ಸಿತಾರಲ್ಲಿ ಕಲ್ತು ಬಂದೆ. ಅದೆಲ್ಲ ಏನಪ್ಪಾ ಅಂತಂದ್ರೆ ಸಣ್ಣವರು ದೊಡ್ಡವರು ಲೇಡೀಸ್ ಸ್ಟೋನ್ಸ ಜೆಂಟ್ಸ್ ಸ್ಟೋನ್ಸ ಹಾಸ್ಟೆಲ್ದಾಗ ಇದ್ವಿ. ಮುಂಜಾನೆ ಮಧ್ಯಾಹ್ನ ಸಂಜೆಗೆ ರಾತ್ರಿ ಬರೇ ಸಂಗೀತ ಕೇಳ್ತಿದ್ದೆ ನಾನು. ವಯಲಿನ್ ಆಗಲಿ, ಸಿತಾರ್ ಆಗಲಿ, ಹಾರ್ಮೋನಿಯಂ ಆಗಲಿ, ಗಾಯನ ಆಗಲಿ ಕೇಳ್ತಿದ್ದೆ. ಅಲ್ಲಿಂದ ಬಿಟ್ಟು ಬರಕ್ಕೆ ನನ್ನ ಮನ್ಸಾಗಲಿಲ್ಲ ಸರ್ ಕರ್ನಾಟಕ ರಾಜ್ಯಕ್ಕೆ. ಏನಪ್ಪಾ ನಾ ಕರ್ನಾಟಕ ರಾಜ್ಯಕ್ಕೆ ಹೋದ್ರ ಅಲ್ಲಿ ಹೆಂಗೋ ಏನೋ ಅಂತಿದ್ದೆ. ಆ ಕರ್ನಾಟಕ ರಾಜ್ಯಕ್ಕೆ ಬಂದು ನಿಮ್ಮ ಉಡುಪಿಯಲ್ಲೇ ಪೈ ಸಂಸ್ಥಾದಾಗ 1 ವರ್ಷ ಕೆಲಸ ಮಾಡಿದೆ. ಇನ್ ದ ಇಯರ್ 91 ಕೃಷ್ಣ ಗುಡಿ ಬಾಜು ಅದ ನೋಡಿ ಸಂಸ್ಥಾನ, ಅಲ್ಲಿ ನಾನು 1 ವರ್ಷ ಸೇವೆ ಮಾಡಿದೆ. 92ದಾಗ ಇಲ್ಲಿ ಪಂಡಿತ್ ಪಂಚಾಕ್ಷರಿ ಗವಾಯಿಗಳ ಸಂಗೀತ ಮಹಾವಿದ್ಯಾಲಯ, ಅಲ್ಲಿ ಡಾಕ್ಟರ್ ಪುಟ್ಟರಾಜ್ ಗವಾಯಿಗಳವರು ಕರೆದಿದ್ರು ಅಪ್ಲಿಕೇಶನ್ಗೆ. ಅದಕ್ಕೆ ನಾನು ಅಪ್ಲಿಕೇಶನ್ ಹಾಕಿದೆ. ಆಮೇಲೆ ಅಲ್ಲಿ ಅವರು ಇಂಟರ್ವ್ಯೂ ತಗೊಂಡ್ರು. ಆ ಇಂಟರ್ವ್ಯೂ ಒಳಗೆ 1 ತಾಸು ಹೌದೊಂದು ಸಿತಾರ್ ಬಾರಿಸಿದೆ. ಈ ಹುಡುಗನ ನೌಕರಿ ತೋರಿ ಅಂತ ಹೇಳಿ ಸ್ವತಃ ನಮ್ಮ ಡಾಕ್ಟರ್ ಪುಟ್ಟರಾಜ್ ಕವಿ ಗವಾಯಿಗಳವರೇ ಹೇಳಿದ್ರು. ಹೀಗಾಗಿ ನಾನು ಅಲ್ಲಿ ಅಪಾಯಿಂಟ್ಮೆಂಟ್ ಆಗಿ ಆ ವಿದ್ಯಾರ್ಥಿಗೆ ಕ್ಲಾಸ್ ಅನ್ನು ಹೇಳಿಕ್ ಶುರು ಮಾಡಿದೆ. ಆಮೇಲೆ ಆ ಸಂಸ್ಥಾದಾಗ ಏನದ ಅಂತಂದ್ರೆ, ನಮ್ಮ ಸಂಸ್ಥಾ ಬಗ್ಗೆ ನಮ್ಗೆ ಹೇಳ್ಬೇಕು ಅಂದ್ರೆ ಕುಮಾರೇಶ, ಪಂಚಾಕ್ಷರೇಶ ಮತ್ತು ಪುಟ್ಟರಾಜೇಶ ಇವರು 3 ಜನ ಸಂಗೀತದ ಕಾಶಿ ಅನ್ನುವಂಗ ನಮ್ಮ ವೀರೇಶ್ವರ ಪುಣ್ಯಾಶ್ರಮವನ್ನು ಮಾಡಿದ್ದಾರೆ. ಆಮೇಲೆ ವೀರೇಶ್ವರ ಪುಣ್ಯಾಶ್ರಮ ಕಣ್ಣಿದ್ದವರು ಸಣ್ಣ ಹುಡುಗರು, ದೊಡ್ಡವರು, ಇವರೆಲ್ಲ ಏನಪ್ಪಾ ಅಂದ್ರೆ ಗಾಯನ, ತಬಲಾ, ಸಿತಾರ, ವಯಲಿನ್, ಹಿಂಗ ಇವರೆಲ್ಲ 24 ತಾಸು ಆ ಆಶ್ರಮ ಅಂದ್ರೆ ಸಂಗೀತದ ಕಾರ್ಖಾನೆ ಇದ್ದ ನೋಡ್ರಿ ನಮ್ಮ ಸಂಸ್ಥಾ. ಅಲ್ಲಿ 24 ತಾಸು 24 ತಾಸು ಸಂಗೀತವೇ. ಆ ಹಿನ್ನೆಲೆ ಒಳಗ ಏನಪ್ಪಾ ಅಂತಂದ್ರೆ ಸಂಗೀತವನ್ನ ನಾ ಏನ್ ಮಧ್ಯಪ್ರದೇಶ ನೋಡ್ತಿದ್ದೆ ಅದನ್ನ ಆಶ್ರಮದಲ್ಲಿ ನೋಡ್ತಾ ಇದ್ದೇನೆ. ಅದಕ್ಕೆ ಆಶ್ರಮ ಏನಪ್ಪಾ ಅಂತಂದ್ರೆ ಸಂಗೀತದ ಒಂದು ಇತಿಹಾಸವನ್ನೇ ಹೊಂದಿದೆ ಸರ್. 100 years ಇತಿಹಾಸದ ನಮ್ಮ ಆಶ್ರಮಕ್ಕೆ. ನೋಡ್ರಿ, ಅಂದ್ರು ಅನಾಥರು, ಅಂಗವಿಕಲರು, ಇವರೆಲ್ಲರಿಗೆ ಮುಂಜಾನೆ ಟಿಫಿನ್, ಮಧ್ಯಾಹ್ನ ಊಟ, ಸಾಯಂಕಾಲ ಊಟ ಕೊಟ್ಟು ಅವ್ರಿಗೆ ಏನಪ್ಪಾ ಕನ್ನಡ ಶಾಲೆ, ಹೈಸ್ಕೂಲ್ ಇಲ್ಲೆಲ್ಲ ಕಲಿಯಾಗಿ ಇಟ್ಕೊಂಡು ಅವ್ರಿಗೆ ಸಂಗೀತ
ಆಮೇಲೆ ಸಂಗೀತ ಆತು, ಅಲ್ಲಿ ಶಾಸ್ತ್ರಿಗಳು ಪುರಾಣ ಏನ್ ಮಾಡ್ತಾರ್ರಿ ಅವ್ರದ್ದಾತು, ನಾಟಕ ಆತು. ಒಟ್ಟು ನಮ್ಮ ಸಂಸ್ಥೆ ಅಂದ್ರೆ ಏನ್ರಿ ಸಂಗೀತ ತವರ್ ಮನೆ ಇದ್ದಂಗೆ ಸರ್ ಅವರು. ಅಲ್ಲಿ ಬಂದವರು ನಮ್ಮ ಆಶ್ರಮ ಬರೋ ಹೊತ್ನಾಗ ತಲೆ ಖಾಲಿ ಇಟ್ಕೊಂಡು ಬರ್ತಾರ. ಹೋಗೋತ್ನಾಗ ಸಂಗೀತ ನಾಲೆಜ್ ತಮ್ಗೆ ಯಾವ ನಾಲೆಜ್ ಬೇಕು ಆ ನಾಲೆಜ್ ಅನ್ನು ತುಂಬಿಕೊಂಡು ಹೋಗಿ ನಮ್ಮ ಜೀವನವನ್ನು ನಿರೂಪಣೆ ಮಾಡ್ತಾರೆ ಸರ್. ಅಂದ್ರು ಅಂಧವಿಕಲರ ಜೀವನವನ್ನ ಸಂಗೀತದ ಮುಖಾಂತರ, ನಾಟಕದ ಮುಖಾಂತರ, ಸಂಸ್ಕೃತ ಮುಖಾಂತರ, ಇನ್ನುಳಿದ ಸಬ್ಜೆಕ್ಟ್ಗಳ ಮುಖಾಂತರ ನಮ್ಮ ಆಶ್ರಮ ಅವ್ರಿಗೆ ಏನಪ್ಪಾ ಅಂತ ಜೀವದಾನ ಮಾಡ್ತದ, ಅವರಿಗೆ ಒಂದು ಲೈಫ್ ಕೊಡ್ತದ ವಿದ್ಯಾರ್ಥಿಗಳಿಗೆ. ಆಮೇಲೆ ಬಂದು ಕಲಿತು ಏನು ತಮ್ಮ ಲೈಫ್ ಅನ್ನ ಹಾಳಾಗಿ ಹೋಗುವಂತ ಲೈಫ್ ಅನ್ನ ಜೀವನ ಕಟ್ಕೊಂಡು ಹೌದು ಅನ್ನೋಂಗ ಹುಲಿ ಹಂಗ ಬಾಳ್ತಾರೆ ಸಾಹೇಬ್ರ ಅವರು. ಖಂಡಿತ. ಆಮೇಲೆ ಪ್ರತಿ ವರ್ಷ ನಮ್ಮ ಪಂಚಾಕ್ಷರದವರು ಅವ್ರ ಲೈಫ್ ನೋಡ್ಬಿಟ್ರೆ ಬಹಳ ತ್ರಾಸ ಆಗ್ತದೆ. ಅಷ್ಟೊಂದು ತೊಂದರೆ ಪಟ್ಟವರು ಅವರು. ತೊಂದರೆ ಕೊಟ್ಟು ಅವ್ರ ಪವಾಡ ಪುರುಷರು, ಆಮೇಲೆ ಪೂಜಾ ನಿಷ್ಠರು, ಆಮೇಲೆ ಎತ್ತಿದ ಕೈ ಸರ್ ಅವರು ನಮ್ಮ ಪಂಚಾಕ್ಷರದವರು. ಆದ್ರೆ ಅವ್ರ ಶಿಷ್ಯರಾದಂತ ಪುಟ್ಟರಾಜುಗಳವರು ಎಲ್ಲ ವಾದ್ಯಗಳನ್ನು ಬಾರಿಸುವಂತ ಒಬ್ಬ ಅಪರೂಪ ಗಾರ ಸರ್ ನಮ್ಮ ಅಜ್ಜವರು. ವೀಣಾ ಬರ್ಸ್ತಾರೆ, ಶಿಕ್ಷಣ ಬರ್ಸ್ತಾರೆ, ಆಮೇಲೆ ತಬಲಾ ಬರ್ಸ್ತಾರೆ, ಗಾಯನ ಕರ್ನಾಟಕ ಮತ್ತು ಹಿಂದೂಸ್ತಾನಿ ಎರಡು ಗಾಯನ ಅವರು. ನಮ್ಮ ಪಂಚಾಕ್ಷರದವರು 2 ಗಾನ ಮಾಡ್ತಿದ್ರು, ಇವರು 2 ಗಾನ ಮಾಡ್ತಾರ. ನಮ್ಮ ಪಂಚಾಕ್ಷರಕ್ಕಿಂತ ಒಂದ್ ಹೆಜ್ಜೆ ಮುಂದೆ ನಮ್ಮ ಪುಟ್ಟರಾಜ ಕವಿ ಗವಾಯಿಗಳವರು ಈ ದೇಶದ. ಅಲ್ಲಿ ಪೂಜೆ ಪುನಸ್ಕಾರ, ಅಲ್ಲಿ ಅವ್ರು ಮಾಡುವಂತ ದಾಸೋಹ, ಅವ್ರು ಮಾಡುವಂತ ಕಾಯಕ, ಆಮೇಲೆ ಅವ್ರ ನಾಲಿಗೆಯಲ್ಲಿ ಇರುವಂತ ಸಿದ್ಧಿ. ಅದಕ್ಕೆ ಸಿದ್ಧಿ ಅಂದ್ರೆ ಏನೋ ಅವರು ಬಂದು ಒಳ್ಳೇದಾಗ್ತದೆ ಹೋಗ್ಬ ಅಂತ ಒಳ್ಳೇದಾಗ್ತದ. ಅಕಸ್ಮಾತ್ ಸಿಟ್ಟಿಗೆ ಅಂತ ಬೈದ್ರು ಅಂದ್ರೆ ಅದು ಒಂದಿಲ್ಲ ಒಂದಿನ ಅದು ಅವ್ರಿಗೆ ತಡ್ತದ ಅನ್ನುವಂತ ಮಾತು ಹೇಳ್ತಾ ಇದ್ದೇನೆ. ಪಂಚಾಕ್ಷರಿಗಳವರು ಪುಟ್ಟರಾಜುಗಳು ಇವರೆಲ್ಲ ಹೆಂಗ ಅಂತಂದ್ರೆ ಒಳ್ಳೆ ಏನಪ್ಪಾ ಅಂತಾರೋ ಲೋಕ ಕಲ್ಯಾಣಕ್ಕಾಗಿ ಹುಟ್ಟಿ ಬಂದವರು ಸರ್ ಅವರು. ಅನಾಥರು ಸಲುವಾಗಿನ ಜನ್ಮ ತಾಳಿ ಬಂದವರು ಇವರು. ಹೌದು, ಖಂಡಿತ. ನಮ್ಮ ನೋಡ್ರಿ ಇನ್ನೊಂದು ವಿಶೇಷ ಅಂದ್ರೆ ಅವರ್ ಇನ್ಸ್ಟಿಟ್ಯೂಷನ್ ರನ್ ಬೈ ಬ್ಲೈಂಡ್ ಪೀಪಲ್, ಬ್ಲೈಂಡ್ ಸೈಂಟ್. ಸನ್ಯಾಸಿ ಇರುವಂತ ಕಣ್ಣಿಲ್ಲದೆ ಇರುವಂತವರೇ ನಮ್ಮ ಆಶ್ರಮವನ್ನ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಅದು ಒಂದು ದೊಡ್ಡ ಕೆಲಸ. ಕಣ್ಣಿದ್ದವರು ಕೂಡ ಯಾವ ಕೆಲಸ ಮಾಡೋದಿಲ್ಲ. ಅಂತ ಕೆಲಸವನ್ನ ನಮ್ಮ ಪುಟ್ಟರಾಜುಗಳವರು, ಪಂಚಾಕ್ಷರದವರು ಇವರೆಲ್ಲ ಹೌದು ಒಂದು ಆಶ್ರಮವನ್ನ ಬೆಳಗ್ತಾ ಇದ್ದಾರೆ ಸರ್. ಈಗ ಅವ್ರಿಗೆ ಈ ಸದ್ಯ ಇಲ್ಲ. ಆದ್ರೆ ಅವ್ರ ಗದಿಗೆ ಕುಂತ್ಕೊಂಡ್ರೆ ಆಶ್ರಮನ ಹೆಂಗ್ ಆಟ ಆಡಿಸ್ಬೇಕು ಅನ್ನುವಂಥದ್ದು ಕೂಡ ನಾವು ನೋಡಿದ್ದೇವೆ. ಯಾರಾದ್ರೂ ಹೆಜ್ಜೆ ಇಟ್ರು ಅಂದ್ರೆ ಅದ್ರ ತಕ್ಕ ಅವ್ರ ಪ್ರತಿಫಲ ಉಂಟಾರ ಸರ್ ಅವರು. ಅದನ್ನ ಸ್ವತಃ ಹೇಳಿದ್ದಾರೆ, ಇಲ್ಲಿ ಯಾರು ಏನ್ ಮಾಡ್ತಾರ ಅದನ್ನ ಅವ್ರು ಉಂಡು ಹೋಗ್ತಾರ ಅಂತಂದ್ರೆ ಅದು ಒಂದಿನ ಇಫೆಕ್ಟ್ ಆಗುದೇ. ಒಳ್ಳೇದು ಮಾಡಿದ್ರೆ ಒಳ್ಳೇದಾಗ್ತದ, ಕೆಟ್ಟದ್ ಮಾಡಿದ್ರೆ ಕೆಟ್ಟದ. ಖಂಡಿತ ಖಂಡಿತ. ನಾ ಯಾರ ಜೊತೆ ಇದ್ನಂದ್ರ ದೇವ ಮಾನವರ ಜೊತೆ, ದೇವ ಪುರುಷರ ಜೊತೆ, ಅಲ್ಲಿ ಪವಾಡ ಪುರುಷರ ಜೊತೆ ನಾನು 24 ವರ್ಷ ಇದ್ದೆ ಸರ್ ಅವ್ರ ಜೊತೆ. ಮುಂದೆ ಅವ್ರು ತೀರ್ಕೊಂಡ ನಂತರ ಮುಂದೆ ಒಂದು 8 ವರ್ಷ ಸರ್ವಿಸ್ ನಾ ರಿಟೈರ್ಡ್ ಆದೆ ಅಲ್ಲಿಂದ. ಅಲ್ಲಿದ್ದಾಗ ಶೀತಾ ಆರ್ಕೆಸ್ಟ್ರಾ ಹುಡುಗರಿಗೆ ಕಲಿಸಿದೆ. ಆಮೇಲೆ ಪಂಚಾಕ್ಷರದವರ ಪುಣ್ಯ ಸ್ಮರಣೆ ಬಂದಾಗ ನಾವೆಲ್ಲ ಲೇಡೀಸ್ ಸ್ಟೂಡೆಂಟು ಜೆಂಟ್ಸ್ ಸ್ಟೂಡೆಂಟ್ ಕರ್ಕೊಂಡು ಹೌದು ಆರ್ಕೆಸ್ಟ್ರಾ ಮಾಡಿದ್ದೇನೆ ಸರ್. ಅಲ್ಲಿ ಜಗದೂರು ಸ್ವಾಮೀಜಿಯವ್ರ ಮಠ, ಇನ್ನೊಂದು ಮಠ ಅದ ರೀ, ಅಲ್ಲಿ ಕೂಡ ನನ್ನ ಬಗ್ಗೆ ಬಹಳ ಪ್ರೀತಿ, ಬಸವರಾಜ ಹೊರಟಿಯವ್ರ ಬಹಳ ಪ್ರೀತಿ, ನಮ್ಮ ಪುಟ್ಟರಾಜುಗಳಂತೂ ನನ್ನ ಬಗ್ಗೆ ಅತಿ ಜೀವ. ಹೀಗಾಗಿ ಆಯಾ ಸಂಸದಲ್ಲಿ ನಾನು ಒಳ್ಳೆಯವ್ರದೇನೆ ಅಂತ ಹೇಳಿ ನಾನು ಒಳ್ಳೇದು ಮಾಡ್ತೀನಿ ಅನ್ನೋದು ಅವ್ರಿಗೆಲ್ಲ ಗೊತ್ತಾಗಿ ನನ್ನ ಮೇಲೆ ಬಹಳ ಪ್ರೀತಿ ಪ್ರೇಮದಿಂದ ನಾನು ನೋಡಿದ್ದಾರೆ ಸರ್. ಅದೇ ಆಗ್ಲಿ ಸರ್. ನೀವು ಬಹಳಷ್ಟು ಅಂದ್ರೆ ಉಪನ್ಯಾಸಕ ವೃತ್ತಿಯಲ್ಲಿ ಇದ್ದವರು ತಾವು ಅಲ್ಲಿನ ವಿದ್ಯಾರ್ಥಿಗಳೊಂದಿಗೆ ಬೆರೆತು, ಅದೇ ರೀತಿ ನಿಮ್ಮ ಗುರುಗಳ ಆಶೀರ್ವಾದ, ನಿಮ್ಮ ಎಲ್ಲರ ಗುರುಗಳವರು. ಯಾಕಂದರೆ ಸಂಗೀತಕ್ಕೆ ಒಂದು ಮಹತ್ತರವಂತ ಒಂದು ಸಂಗೀತದಲ್ಲಿ ಸಾಧನೆಯನ್ನು ಮಾಡಿ ತನ್ನ ಏನು ವಿಕಲತ್ವ ಇದೆ, ಏನು ಅಂಗವಿಕಲ ಇದೆ, ಅದನ್ನು ಕೂಡ ಮರೆಮಾಚುವಂತೆ ಸಂಗೀತವನ್ನು ಮಾಡಿ ಹಲವಾರು ವಿದ್ಯಾರ್ಥಿಗಳಿಗೆ, ಅಂಧ ವಿದ್ಯಾರ್ಥಿಗಳಿಗೆ ಬಾಳನ್ನು ಕಟ್ಟಿಕೊಟ್ಟಂಥ ಒಂದು ಮಹನೀಯರು ನಮ್ಮ ಗವಾಯಿಗಳು. ಅವರನ್ನು ನಾವು ಸ್ಮರಿಸಲೇಬೇಕು. ಅದೇ ರೀತಿ ನೀವು ಕೂಡ ಬಹಳಷ್ಟು ವರ್ಷ ಅಲ್ಲಿ ಸೇವೆ ಸಲ್ಲಿಸಿರಿ ಉಪನ್ಯಾಸಕರಾಗಿ. ನಿಮಗೆ ನಿಮ್ಮ ಸೌಭಾಗ್ಯ ಸರ್, ನಿಜವಾಗಿ ನಿಮ್ಮ ಸೌಭಾಗ್ಯ ನಿಜವಾಗಿ. ಅದೇ ರೀತಿ ಸರ್, ಅದೇ ರೀತಿ ನಿಮ್ಮ
ಅಷ್ಟೇ ಅಲ್ಲ, ನಾ ಏನ್ ಹೇಳಿದ್ದೇನೆಂದ್ರೆ ಆ ಸಂಸ್ಥಾದಾಗ ಏನ್ ಕೆಲಸ ಮಾಡ್ತಿದ್ದೆ, ಕಾಯಕ ಹೋಗುದು ಬರುದು, ಬೆಂಗಳೂರಿಂದ ಗದಗ ಬಂದ್ರೆ 5 ಮಿನಿಟ್ ಕುಂತ ಮತ್ತೆ ಗುಲ್ಬರ್ಗ ಹೋಗೋರು 8 ಕಿಲೋಮೀಟರ್, ಧ್ವನಿ ಒಂದೇ ಇಲ್ಲ. ಆ ಹಿನ್ನೆಲೆ ಒಳಗ ಇಂಥವೆಲ್ಲ ವಿಚಾರ ಮಾಡಿ ನಾನು ಪಂಡಿತ್ ಪಂಚಾಕ್ಷರಿಗೌಡರು ಮತ್ತು ಪುಟ್ಟರಾಜಗೌಡರು ಗುರು ಶಿಷ್ಯರು ಒಂದು ಸಾಕ್ಷಿ ಚಿತ್ರವನ್ನ ನಾನು ಸ್ವತಃ ನಿಂತು ತಯಾರು ಮಾಡಿ ತೃಪ್ತಿ ಕೊಟ್ಟಲ್ಲ. ಹೌದು ಹೌದು, ನಿಜವಾಗಿ ಅಂದ್ರೆ ಅಂತ ಮಾತು ಹೇಳ್ತಾ ಇದ್ದೇನೆ ಸರ್. ಹಾ ಹಾ ಖಂಡಿತ ನಿಮ್ಗಂದ್ರೆ ಹೌದು ಹೌದು ಸರ್. ಅದೇ ಬಸವಣ್ಣರು ಡೆತ್ ಆಗೋದು, ಆಮೇಲೆ ಅವರು ನಮ್ಮ ಪಂಚಾಕ್ಷರಿ ಡೆತ್ ಆದಂತಂದ್ರೆ ನಮ್ಮ ಪುಟ್ಟರಾಜರು ಅಧಿಕಾರ ಬಂದು ಸಂಪೂರ್ಣ ಮಾಹಿತಿಯನ್ನ ನಾನು ಇದ್ರೊಳಗೆ ಸರ್. ನನ್ನ ಪಂಚಾಕ್ಷರಿ ಜೀವನ ಚರಿತ್ರೆ ಸಣ್ಣ ಸಾಕ್ಷಿ ಚಿತ್ರ ಮಾಡಿದ್ರು ಸರ್. ಹಾಗೆ ಸರ್, ತಮಗವರು ಕರೆ ಮಾಡಿದ್ದಾರೆ, ನಿಮ್ಮ ಆತ್ಮೀಯರು ಯಾರು ಅಂತ ನೋಡೋಣ ಸರ್, ಯಾರು ಅಂತ ನೋಡೋಣ. ಒಬ್ರು ಕರೆ ಮಾಡಿದ್ದಾರೆ, ಹಲೋ ನಮಸ್ತೆ ಸರ್. ನಮಸ್ತೆ ನಮಸ್ತೆ, ಕಲಾಂತರಂಗ ಕಾರ್ಯಕ್ರಮಕ್ಕೆ ಸ್ವಾಗತ. ಹಾ ಸರ್, ನಮಸ್ತೆ. ಇಂದು ನಮ್ಮೊಂದಿಗೆ ನಿಮ್ಮ ಆತ್ಮೀಯರಿದ್ದಾರೆ ಸರ್, ರಾಜೀವ್ ಹಿರೇಮಠ ಸರ್ ಅವರಿದ್ದಾರೆ. ಅವರು ನೀವು ಯಾರು ಅಂತ ಹೇಳ್ಬೇಡಿ, ಅವರೇ ಕಂಡುಹಿಡಿತಾರೆ, ನೋಡೋಣ ನಿಮ್ಮನ್ನ. ಅಲ್ವಾ ಸರ್, ನಿಮ್ಮ ಆತ್ಮೀಯರು ಕರೆ ಮಾಡಿದ್ದಾರೆ, ಯಾರು ಅಂತ ಹೇಳಿ ಸರ್ ನೋಡೋ. ಭಟ್ರು ನಮ್ಮ SDM ಕಾಲೇಜಲ್ಲಿ. ಹಲೋ ಸರ್, ನಮಸ್ತೆ. ಹಲೋ ನಮಸ್ತೆ ಸರ್. ತುಂಬಾ ಚೆನ್ನಾಗಿ ನೀವು ನಿಜವಾಗಿಯೂ ಸಂಗೀತಕ್ಕೆ ಒಂದು ಒಳ್ಳೆಯ ಕೊಡುಗೆಯನ್ನು ಕೊಡ್ತಾ ಇರುವಂತಹ ಪ್ರಾಮಾಣಿಕವಾದಂತಹ ಪ್ರಾಧ್ಯಾಪಕರು. ನಾನು ಯಾರು ಅಂತ ಹೇಳಿ ಹೇಳ್ಬೋದು ಸರ್ ತಾವು? ಅದು ಗೊತ್ತಾಯ್ತು ಸರ್, ಗೊತ್ತಾಯ್ತು. ಕೃಷ್ಣಮೂರ್ತಿ ಭಟ್ ಮಾತಾಡಿ ಸರ್. ಅವ್ರು ನೀವು ಕಂಡ ಹಿರೇಮಠ ಸರ್ ಹೇಗಿದ್ದಾರೆ ಸರ್? ಓಕೆ ಓಕೆ. ಡಾಕ್ಟರ್ ಪ್ರೊಫೆಸರ್ ರಾಜೀವ್ ಹಿರೇಮಠ ಅವರು ನಾನು ಕಂಡಂತ ಒಂದು ಒಳ್ಳೆಯ ಪ್ರಾಮಾಣಿಕ ಸಂಗೀತ ಪ್ರಾಧ್ಯಾಪಕರು ಹಾಗೂ ಸಿತಾರ್ ವಾದಕರು. ಇವತ್ತು ಏನು ಗುರು ಶಿಷ್ಯ ಪರಂಪರೆಯಲ್ಲಿ ಏನು ಸಂಗೀತ ಏನ್ ನಡ್ಕೊಂಡು ಬಂದಿದೆಯಲ್ಲ, ಹಾಗೆ ಗದಗಿನ ಪಂಚಾಕ್ಷರ ಗವಾಯಿಗಳ ಆಶ್ರಮದಲ್ಲಿ ಪುಟ್ಟರಾಜ ಗವಾಯಿಗಳ ಒಂದು ಮಾರ್ಗದರ್ಶನದಲ್ಲಿ ಅವರು ತುಂಬಾ ಉತ್ತಮವಾಗಿ ಗುರುಗಳ ಎಲ್ಲ ಕೃತಿಗಳನ್ನ, ಎಲ್ಲ ಅವರ ಬಂದಿಷ್ಗಳನ್ನ, ಅದನ್ನೆಲ್ಲ ಒಂದು ದಾಖಲೀಕರಣ ಮಾಡುವಂತ ಕೆಲಸ ಕೂಡ ಮಾಡಿದ್ದಾರೆ ಅವರು. ಯಾಕೆಂದ್ರೆ ಇವತ್ತು ಸಂಗೀತದಲ್ಲಿ ಸಂಗೀತಗಾರರು ಹಾಡ್ತಾರೆ, ಬಾರಿಸ್ತಾರೆ, ಇದೆಲ್ಲ ಓಕೆ, ಅವೆಲ್ಲ ಒಂದು ಹಂತದೊಳಗೆ ಅದು ನಡೀತಾ ಇರತ್ತೆ. ಬಟ್ ಅಧ್ಯಯನಶೀಲರಾಗಿ ಅಕಾಡೆಮಿಕ್ ಆಗಿ ಇರೋದು ಬಹಳ ಕಡಿಮೆ. ಆ ದಿಶೆಯಲ್ಲಿ ನಮ್ಮ ರಾಜೀವ್ ಹಿರೇಮಠರು ಅಕಾಡೆಮಿಕ್ ಆಗಿಯೂ ಕೂಡ ಮತ್ತೆ ಈ ಶಾಸ್ತ್ರ ವಿಭಾಗವನ್ನ, ಈ ಎಲ್ಲ ಏನು ಪರೀಕ್ಷೆಗೆ ಬೇಕಾಗುವಂತಹ ಒಂದು ಮಾದರಿಯಲ್ಲಿ, ಈಗಿನ ಮುಂದೆ ಪ್ರಾಧ್ಯಾಪಕರಾಗ್ಲಿಕ್ಕೆ ಬೇಕಾಗುವಂತ ನೆಟ್ ಮಾದರಿಯ ಕ್ವಶನ್ ಪೇಪರ್ಗಳು ಬೇಕಾಗುವಂತ ಮಾದರಿಯಲ್ಲಿ ಅದರೊಳಗೆಲ್ಲ ಅವರು ಒಂದು ಕೀ ಆನ್ಸರ್ ಅನ್ನು ಕೂಡ ಮಾಡಿ ಒಂದು ವಿದ್ಯಾರ್ಥಿಗಳಿಗೆ ಒಂದು ಡೈಜೆಸ್ಟ್ ಆಗೋ ರೀತಿಯಲ್ಲಿ ಮಾಡಿದ್ದಾರೆ. ಅದು ಸಂಗೀತ ಕ್ಷೇತ್ರಕ್ಕೆ ಅದೊಂದು ಒಳ್ಳೆಯ ಕೊಡುಗೆ ಅಂತ ಹೇಳಿ ಅಂದ್ಕೊಂಡಿದ್ದೇನೆ. ಮತ್ತೆ ಕ್ರಿಯಾಶೀಲರಾಗಿರೋರು, ನಾನು ಚಿಕ್ಕವನು ಇರ್ಬೇಕಾದ್ರೆ ನಾವು ಎಲ್ಲೆಲ್ಲೋ ಕಾಂಪಿಟೇಷನ್ಗೆ ಹೋಗ್ತಿದ್ವಿ. ನನಗಿನ್ನು ಸಾಂಗ್ಲಿಯಲ್ಲಿ ಒಂದು ಕಾರ್ಯಕ್ರಮದಲ್ಲಿ ನಾನು ಹೋಗಿದ್ದೆ. ನಮ್ಮ ರಾಜೀವ್ ಹಿರೇಮಠ ಸರ್ ಅವರು ಬಂದಿದ್ರಾಗ ಅವರು ಒಂದು ವಿದ್ಯಾರ್ಥಿಯಾಗಿ, ನಾನು ಕಾಂಪಿಟೇಷನ್ ಅಲ್ಲಿ ಭಾಗವಹಿಸ್ಲಿಕ್ಕೆ ಹೋಗಿದ್ದೆ, ಅವರು ಕೂಡ ಬಂದಿದ್ರು ಅಂತ ನನಗೆ ಇನ್ನೂ ನೆನಪಿದೆ. ಆಗ್ಲಿದ್ಲು ಕೂಡ ನನಗೆ ಅವರನ್ನ. ಆದ್ರೂ ನಂತರ ಗದಗಿನ ಪಂಚಾಕ್ಷರ ಗವಾಯಿಗಳ ಕಾಲೇಜ್ನಲ್ಲಿ ಅವರು ಸೇರ್ಕೊಂಡ್ಮೇಲೆ ನನಗೆ ಇನ್ನೂ ಹೆಚ್ಚಿಗೆ ಅವರ ಕಾಂಟ್ಯಾಕ್ಟ್ ಆಯ್ತು. ನಾನು ಪ್ರಾಧ್ಯಾಪಕ ವೃತ್ತಿಯಲ್ಲೇ ಮುಂದುವರೆದಿರೋದ್ರಿಂದ ಮತ್ತೆ ಕಲಾವಿದನಾಗಿಯೂ ನಾನು ಮುಂದುವರೆದಿರೋದ್ರಿಂದ ಅವರ ಪರಿಚಯ ನಮಗೆ ಆಗಾಗ ಆಗ್ತಾ ಇತ್ತು. ನಿಜವಾಗಿಯೂ ಸಂಗೀತಕ್ಕೆ ಒಂದು ಅಮೋಘ ಒಂದು ಕೊಡುಗೆಯನ್ನ ಶಾಸ್ತ್ರ ವಿಭಾಗಕ್ಕೆ ಅವರು ಕೊಟ್ಟಿದ್ದಾರೆ ಅಂತಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಹೌದು ಸರ್, ಖಂಡಿತ ಸರ್, ಖಂಡಿತ. ಬಹಳ ಖುಷಿ ಆಯ್ತು ಸರ್, ತಮ್ಮ ಒಂದು ಅಭಿಪ್ರಾಯ ಕೇಳಿ ಬಹಳ ಖುಷಿ ಆಯ್ತು. ತಮ್ಮ ಅಮೂಲ್ಯ ಕ್ಷಣವನ್ನು ನಮ್ಮೊಂದಿಗೆ ನೀವು ಕಳೆದಿರಿ. ಅದೇ ರೀತಿ ರಾಜೀವ್ ಹಿರೇಮಠ ಸರ್ ಅವರ ಬಗ್ಗೆ ಬಹಳಷ್ಟು ಮಾತಾಡಿದ್ರಿ. ಸರ್, ಕೃಷ್ಣಮೂರ್ತಿ ಸರ್ ಬಗ್ಗೆ ಒಂದೆರಡು ಹೇಳ್ಬೇಕಾದ್ರೆ ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಿ ಸರ್?
ಬಹಳ ಒಳ್ಳೆ ಗಾಯಕರು ಸರ್. ಅವ್ರು ಬಹಳ ಚೆನ್ನಾಗಿ ವಚನಗಳನ್ನ ಹಾಡ್ತಾರ, ಅಲ್ಲಿ ಶಾಸ್ತ್ರೀಯ ಸಂಗೀತ ಹಾಡ್ತಾರ, ಬೆಳಗಿನ ರಾಗಗಳನ್ನು ಚೆನ್ನಾಗಿ ಹಾಡ್ತಾರ. ಒಟ್ಟು ಅವ್ರು ಏನಪ್ಪಾ ಅಂತಾರೆ, ಒಬ್ಬ ಒಳ್ಳೆ ಪ್ರೊಫೆಸರ್, ಮತ್ತೊಬ್ಬರಿಗೆ ಒಳ್ಳೇದಾಗ್ಲಿ, ವಿದ್ಯಾರ್ಥಿಗಳಿಗೆ ಹೌದು ಅನ್ನೋಂಗ ಕ್ಲಾಸ್ಗಳನ್ನು ಹೇಳೋದು, ವಿದ್ಯಾರ್ಥಿಗಳಿಗೆ ಎನ್ಕರೇಜ್ ಮಾಡೋದನ್ನ ನಾನು ಅವರಲ್ಲಿ ನೋಡಿದ್ದೇನೆ ಸರ್. ಹೀಗಾಗಿ ಅವ್ರು ಮತ್ತೊಬ್ಬರಿಗೆ ಒಳ್ಳೇದನ್ನೇ ಬಯಸ್ತಾರ ನಮ್ಮ ಕೃಷ್ಣಮೂರ್ತಿ ಅವರು. ಖಂಡಿತ ಸರ್, ಖಂಡಿತ ಸರ್. ಬಹಳ ಖುಷಿ ಆಯ್ತು ಸರ್ ತಮ್ಮೊಂದಿಗೆ ಮಾತಾಡಿ. ನಿಮಗೆ ನಮ್ಮ ಚಾನೆಲ್ ಪರವಾಗಿ ಪ್ರೀತಿಯ ಧನ್ಯವಾದಗಳು ಸರ್, ಕೃಷ್ಣಮೂರ್ತಿ ಸರ್ ಅವರಿಗೆ. ಧನ್ಯವಾದಗಳು. ಧನ್ಯವಾದಗಳು ಸರ್, ಖಂಡಿತ ಸರ್. ಈ ಕಾರ್ಯಕ್ರಮದಲ್ಲಿ ಒಂದು ಪುಟ್ಟ ವಿರಾಮ ತೆಗೆದು ಆಮೇಲೆ ಕಾರ್ಯಕ್ರಮವನ್ನು ಮುಂದುವರಿಸೋಣ ಸರ್. ಸರಿ ಸರ್, ಖಂಡಿತ ಖಂಡಿತ. ವೀಕ್ಷಕರೇ, ಕಾರ್ಯಕ್ರಮದಲ್ಲಿ ಒಂದು ಪುಟ್ಟ ವಿರಾಮ ತೆಗೆದು ಆನಂತರ ನಿಮ್ಮ ಮುಂದೆ ಬರಲಿಕ್ಕಿದ್ದೇವೆ. ನೋಡ್ತಾ ಇರಿ ಕಲಾಂತರಂಗ ಕಾರ್ಯಕ್ರಮ. ನಮಸ್ತೆ. ಆತ್ಮೀಯ ವೀಕ್ಷಕರಿಗೆ ಮತ್ತೊಮ್ಮೆ ಕಲಾಂತರಂಗ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದು ನಮ್ಮೊಂದಿಗೆ ಅತಿಥಿಗಳಾಗಿದ್ದವರು ನಮ್ಮ ಗದಗ ಜಿಲ್ಲೆಯ ರಾಜೀವ್ ಹಿರೇಮಠ ಸರ್ ಅವರು. ಅವರೊಂದಿಗೆ ಮಾತುಕತೆಯನ್ನು ಆಡ್ತಿದ್ವಿ. ಮಾತುಕತೆಯನ್ನು ಮುಂದುವರಿಸೋಣ. ಅವರಿಗೆ ಮತ್ತೊಮ್ಮೆ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರೋಣ. ಸರ್, ತಮಗೆ ಮತ್ತೊಮ್ಮೆ ಕಲಾಂತರಂಗ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ಥ್ಯಾಂಕ್ ಯು ಸರ್. ಸರ್, ತಮಗೆ ಈ ಸಂಗೀತ ಆಸಕ್ತಿ ಇರುವುದು, ಸಂಗೀತ ಆಸಕ್ತಿ ತಂದೆಯಿಂದ ಬಂತು, ಅದು ಬಳುವಳಿ ತಮ್ಮ ತಂದೆಯಿಂದ ಬಂದಂತ ಪಿತ್ರಾರ್ಜಿತ ಅಂತ ಹೇಳ್ತೇವೆ, ಹಾಗೆ ಬಂತು ಹೆರಿಡಿಟಿಯಾಗಿ. ಅದೇ ರೀತಿ ಸರ್, ತಮಗೆ ಈ ಸಾಹಿತ್ಯ ಆಸಕ್ತಿ ಹೇಗೆ ಬಂತು ಸರ್? ಸಾಹಿತ್ಯ ಆಸಕ್ತಿ, ನೀವು ಬಹಳಷ್ಟು ಸಾಹಿತ್ಯ ಅಂದ್ರೆ 14 ಕೃತಿಗಳನ್ನು ನಾವು ಬರೆದಿದ್ದೀರಿ. ಅದು ಕೂಡ ಸಂಗೀತಕ್ಕೆ ಬೇಕಾದಂತ ಕೃತಿಗಳು, ಸಂಗೀತ ವಿದ್ಯಾರ್ಥಿಗಳಿಗೆ ಅನುಕೂಲವಾಗುವಂತ ನಿಟ್ಟಿನಲ್ಲಿ ನಾವು ಬರೆದಂತ ಕೃತಿಗಳೆಲ್ಲವು. ಅಂತ ಒಂದು ಮನಸ್ಸು ಬಂದ ಬಗ್ಗೆ ಮತ್ತೆ ಬರವಣಿಗೆ ಆಸಕ್ತಿ ನಮಗೆ ಹೇಗೆ ಬಂತು ಸರ್? ಇದನ್ನ ಹೇಳಬೇಕು ಅಂತಂದ್ರೆ, ನಾನು ಕರ್ನಾಟಕ ಕಾಲೇಜ್ನಲ್ಲಿ ಕಲಿ ಹೊತ್ನಾಗ ಅವಾಗ ಈ ಹುಡುಗಿ ಪ್ರೊಫೆಸರ್ಸ್ ಕೈ ಬುಕ್ ದಲ್ಲಿ ಬರ್ತಿದ್ರು. ಅವಾಗ ಲೇಖಕ್ ಬುಕ್ ಅಂತ ಸಿಗ್ತಿತ್ತು. ಆ ಲೇಖಕ್ ಬುಕ್ ದಲ್ಲಿ ನಾದ್ ಅಂದ್ರೇನು, ಸ್ವರ ಅಂದ್ರೇನು, ಶ್ರುತಿ ಅಂದ್ರೇನು, ಅಲ್ಲಿ ಭಾರತೀಯ ಸಂಗೀತ ಹೆಂಗ್ ಬಂತು, ಹೆಂಗ್ ಹೋಗ್ತು ಅನ್ನೋದನ್ನ ಪೆನ್ನಿಲ್ಲೇ ಬರ್ತಿದ್ರು ಬುಕ್ ನಲ್ಲಿ. ಆಮೇಲೆ ಆ ಬುಕ್ ಅನ್ನ ಇನ್ನು ಮಂತ್ ಆಫ್ ಜನವರಿ ಫೆಬ್ರವರಿ ಸುಮಾರು ನೀವ್ ಹಾಕೊಳ್ಳಿ, ಅವ್ ಬರ್ಕೊಳ್ಳಿ, ಅವ್ನ್ ಹಾಕೊಳ್ಳಿ, ಅವ್ ಬರ್ಕೊಳ್ಳಿ, ಹಿಂಗ್ ಬರ್ಕೊಂಡು ನಮ್ ವಾಪಸ್ ಕೊಡ್ರಿ ಬುಕ್ ಅಂತಿದ್ರು. ಅವಾಗ ನಾನು ಬರ್ಕೊಂಡು ಕೊಡ್ತಿದ್ದೆ. ಅವಾಗ ನಮ್ಗ ಅಲ್ಲಿ ಸರ್ ಇದನ್ನ ಓದ್ಬೇಕಂತ ಯಾವ ಬುಕ್ ಇಲ್ಲ ಏನ್ರಿ ಅಂತ ಅಂದ್ಕೊಳ್ಳಿ, ಅದೆಲ್ಲ ಬೇಡ, ಇನ್ ತೋ ಬರ್ಕೊಂಡು ಏನೋ ಅಭ್ಯಾಸ ಮಾಡಿ ಇದನ್ನ ಪರೀಕ್ಷೆ ಬರೀ ಅಂತ ನಮ್ ಗುರುಗಳು ಹೇಳ್ತಿದ್ರು. ಆಮೇಲೆ ನಾನು ವಿಚಾರ ಮಾಡಿದೆ, ಆಗಿನ ಟೈಮ್ದಾಗ ನಾನು ಬಹಳ ಶ್ರಮಜೀವಿ, ಅಂದ್ರೆ ಅಭ್ಯಾಸ ಮಾಡಬೇಕು ತಿಳ್ಕೊಬೇಕು ಅನ್ನೋದು ನನ್ನಲ್ಲಿ ಭಯಂಕರ ಇತ್ತು. ಅದನ್ನ ಎಲ್ಲ ತಿಳ್ಕೊಂತ ಹಂಗ ದಾಟಿ ಎಮ್ಮೆ ಮುಗಿಸ್ಕೊಂಡು ಬಂದೆ ನಾನು. ಆಮೇಲೆ ನಾನು ವಿಚಾರ ತಲೆ ಬರಾಕತ್ತು, ಹೌದು ಈಗ 5ನೇ ಹುಡುಗರಿಗೆ 6ನೇ ಹುಡುಗರಿಗೆ ಗೈಡ್ ಬರ್ತಾ ಇವೆ, ರೆಡಿಮೇಡ್ ಆನ್ಸರ್ ಸಿಗುತ್ತಾ ಇವೆ. ರೆಡಿಮೇಡ್ ಆನ್ಸರ್ ಪಟಾಪಟ ಆನ್ಸರ್ ಹೇಳುವಂಗ ಅವ್ರಿಗೆ ರೆಡಿಮೇಡ್ ಆನ್ಸರ್ ಸಿಗುತ್ತಾ ಇದೆ. ನಮ್ಮ ಹುಡುಗರಿಗೆ ಯಾಕೆ ಸಿಗುತ್ತಾ ಇಲ್ಲ? ನಮ್ಮ ಸಂಗೀತ ಕ್ಷೇತ್ರ ಒಳಗ ಯಾಕೆ ಇಂಥ ಬುಕ್ ಇಲ್ಲ ಅಂತ ಇವೆಲ್ಲ ನಾನು ತಲೆ ಒಳಗ ಕೊರೆಯಾಕತ್ತು. ನನ್ನ ಹತ್ರ ಅಭ್ಯಾಸ ಮಾಡಿದ್ದೆ, ಏನು ಹಾರ್ಡ್ ವರ್ಕ್ ಮಾಡಿದ್ದೆ, ಅದು ತಲೆಯಲ್ಲೇ ಉಳಿದಿತ್ತು. ಅದಕ್ಕೆ ನಾನು ಕುಂತ್ಕೊಂಡು ಏನ್ ಮಾಡಿದೆ, ದಿನ ಒಂದೊಂದು ಬುಕ್ ಬರ್ಕೊಂತ ನಾನು ಮಾಡಿದ್ದೇನೆ ಸರ್. ನಮ್ಮ ಹುಡುಗರಿಗೆ ಯಾವುದೂ ತೊಂದರೆ ಆಗಬಾರ್ದು, ಸಂಗೀತ ಕಲಿಯೋರಿಗೆ ಯಾರಿಗೂ ತೊಂದರೆ ಆಗಬಾರ್ದು. ಸ್ವರ ಅಂದ್ರೆ ಏನು, ಶ್ರುತಿ ಅಂದ್ರೆ ಏನು, ಷಡ್ಜ ಸ್ವರ ಅಂದ್ರೆ ಏನು, ಅದಕ್ಕೆ ಸಂಗೀತದ ಇತಿಹಾಸ, ಕಾಮನ್ ಟಾಪಿಕ್ಸ್. ಆಮೇಲೆ ನಾವೇನ್ ಬುಕ್ ಬರ್ತಾರೆ ಸರ್, ಅದು ಒಬ್ಬರಿಗೆ ಸೀಮಿತವಾಗಿಲ್ಲ. ಅದು ಗಾಯನದವರಿಗೆ ಬರ್ತದ, ತಬಲಾದವ್ರಿಗೆ ಬರ್ತದ, ಅಲ್ಲಿ ಉಳಿದೆಲ್ಲ ಕಲಾವಿದರಿಗೂ ಕೂಡ ಅದ್ರಲ್ಲಿ ಬರ್ತದ. ಅದ್ರೊಳಗೆ ನೆಟ್ ಸೆಟ್, ಈಗ ಮ್ಯೂಸಿಕ್ ಆದ್ಕೊಳ್ಳಿ ನೆಟ್ ಸೆಟ್ ಆಗ್ಬೇಕು, ಇಲ್ಲ PhD ಆಗ್ಬೇಕು, ಹೌದಾ? ಅದಕ್ಕೆ ಆಗ ನಮ್ಮ ಹುಡುಗರು ಬೇರೆ ಬೇರೆ ಕಡೆ ಹೋಗಬಾರ್ದು, ಬಯೋಗ್ರಫಿ ಸಲುವಾಗಿ ಬೇರೆ ಕಡೆ ಹೋಗಬಾರ್ದು ಅನ್ನೋದಕ್ಕೆ ನಾನೇನ್ ಮಾಡಿದೆ ಅಂತಂದ್ರೆ, ಸಂಗೀತ ಸಾಗರ ಅಂತ 14ನೇ ಪುಸ್ತಕದಲ್ಲಿ ಎಷ್ಟು 108, 110 ಟಾಪಿಕ್ ಅನ್ನು ಮಾಡಿ ಗಾಯನ ಕೊಟ್ಟೆ, ಹಿಸ್ಟ್ರಿ ಇಂಡಿಯನ್ ಮ್ಯೂಸಿಕ್ ಕೊಟ್ಟೆ, ಕಾಮನ್ ಟಾಪಿಕ್ಸ್ ಕೊಟ್ಟೆ, ಆಮೇಲೆ ತಬಲಾ ಟಾಪಿಕ್ಸ್ ಸಪರೇಟ್ ಆಗಿ ಕೊಟ್ಟೆ, ಆಮೇಲೆ ನೆಟ್ ಸೆಟ್ ಅದನ್ನು ಕೊಟ್ಟೆ, ಆಮೇಲೆ ಭಾವಗೀತೆ ಭಕ್ತಿಗೀತೆ ಕೊಟ್ಟೆ. ಅಂದ್ರೆ ಬಯೋಗ್ರಫೀಸ್ ಕೊಟ್ಟೆ. ಬಯೋಗ್ರಫೀಸ್ ಒಂದು 50-60 ಬಯೋಗ್ರಫೀಸ್ ಹುಡುಗರಿಗೆ ಯಾವ ನ್ಯೂಸ್ ಬೇಕು ಅವ್ರು ಓದಿರೋ ಸರಳಾಗಿ ತಿಳ್ಕೊಂಡಿರ್ಬೇಕು ಅಂತದನ್ನ
ಅವರ ಲ್ಯಾಂಗ್ವೇಜ್ ಒಳಗೆ ಅವ್ರ ಮಟ್ಟಕ್ಕೆ ಬಂದು ಆ ಪುಸ್ತಕವನ್ನು ಬರೋದೆ ಪುಸ್ತಕ ಆ ಹುಡುಗರ ಕೈಯಾಗ ಹೋದ್ಕೊಳ್ಳಿ ಅದು ಬಾಳ ಆಯ್ತು. ಈಗ ಥ್ರೂಔಟ್ ಕರ್ನಾಟಕ ನನ್ನ ಸಂಗೀತ ಸಾಗರ ಅನ್ನುವಂತ ಪುಸ್ತಕವೇ ಪ್ರತಿಯೊಬ್ಬರ ಕೈ ಇದೆ. ಬುಕ್ ಇದ್ರೆ ಸಾಕು. ಸರ್ ನಿಮ್ಮ ಬುಕ್ ಹೋದ್ರೆ ನಾನು 90% ತಗೊಂಡೇನ್ರಿ ಅಂತೇಳಿ ಎಷ್ಟು ಮಂದಿ ವಿದ್ಯಾರ್ಥಿಗಳು ಲೆಟರ್ ಬರ್ದಾರ, ಎಷ್ಟು ಮಂದಿ ವಿದ್ಯಾರ್ಥಿಗಳು ಮುಖಾಂತರ ನನಗೆ ಹೇಳಿದ್ರು. ಅದ್ಮ್ಯಾಗ ನನಗೇನ್ ಖುಷಿ ಆಯ್ತು ಅಂದ್ರೆ ನಾ ಬರ್ದಿದ್ದು ಮತ್ತೊಬ್ಬರಿಗೆ ಲೈಕ್ ಆಗ್ತದ, ಬರ್ದಿದ್ದು ಮತ್ತೊಬ್ಬ ಅವ್ರು ಓದಿ ಖುಷಿ ಪಡ್ತಾರ, ನಾವ್ ಮಾಡಿದ್ದು ಅವ್ರಿಗೆ ಅಂಡರ್ಸ್ಟ್ಯಾಂಡಿಂಗ್ ಆಗ್ತೈತಿ. ಅದಕ್ಕ ಎಷ್ಟೋ ಸಲ ನಾ ಪೇಪರ್ ತಿದ್ದಕ್ ಹೋದಾಗ ನಾನ್ ನೋಡಿದ್ದೇನೆ ಪ್ರೊಫೆಸರ್ ರಾಜೀವ್ ಅವರು ಸಂಗೀತ ಸಾಗರದಾಗ ಹಿಂಗ್ ಹೇಳ್ಯಾರ ಅಂತ ಹೇಳಿ ಬರ್ದಿದ್ ನೋಡಿ ನನಗೆ ಬಹಳ ಖುಷಿ ಆಗ್ತದೆ. ಅಂದ್ರೆ ನಾನು ಬುಕ್ ಓದ್ತಾ ಇದ್ದಾರ ಅನ್ನೋದು ನನಗ ಅಂಡರ್ಸ್ಟ್ಯಾಂಡಿಂಗ್ ಆಯ್ತು. ಹಿಂಗಾಗಿ ನಾ ಏನಪ್ಪಾ ಅಂತ ಥ್ರೂಔಟ್ ಕರ್ನಾಟಕ ಅವಶ್ಯಕತೆ ಇಲ್ಲ. ನನ್ನ ಬುಕ್ಕೆ ಸಂಗೀತ ಸಾಗರ ಬುಕ್ಕೆ ಪ್ರತಿಯೊಬ್ಬ ಸಂಗೀತ ವಿದ್ಯಾರ್ಥಿಗಳಿಗೆ ಕೆಲವು ಮಂದಿಗೆ ಜಲ್ದಿ ತಿಳಿತದ, ಕೆಲವು ಮಂದಿಗೆ ಲೇಟ್ ಆಗಿ ತಿಳಿತದ. ಫೋನ್ ಹಚ್ಚಿ ಕೇಳ್ಕೊಂಡು ಬುಕ್ ಅನ್ನ ಐದರ್ ಥ್ರೂ ಪೋಸ್ಟ್ ಅಥವಾ ಡೈರೆಕ್ಟ್ ಬಂದು ತಗೊಂಡು ಹೋಗಿದಾರೆ ಸರ್. ಆನ್ಲೈನ್ ಒಳಗೆ ಯಾರು ಡೈರೆಕ್ಟ್ ಬಂದು ತಗೊಂಡ್ ಹೊಂಟಾರ ಅವ್ರಿಗೆ 100 ರೂಪಾಯಿ ನಾನು ಡಿಸ್ಕೌಂಟ್ ಮಾಡಿ ಕೊಡ್ತಾ ಇದ್ದೇನೆ. ಅದಕ್ಕೆ ಈ ಪುಸ್ತಕದಲ್ಲಿ ಏನಪ್ಪಾ ಅಂತಂದ್ರೆ ಇದೇ ಸಂಗೀತ ಸಾಗರ. ಈ ಪುಸ್ತಕದಲ್ಲಿ ನೋಡ್ರಿ ಮ್ಯಾಗಿನ ಕವರ್ ಒಳಗೆ ಎಲ್ಲ ನಮ್ಮ ಅಜ್ಜರ್ದೇ ಹಾಕಿದ್ದೇನೆ. ಪಂಚಾಕ್ಷರಿ ಪುಟ್ಟವರು ಮತ್ತು ಯಾರು ಕುಮಾರೇಶ ತಳಗ ನಮ್ಮ ಪಂಚಾಕ್ಷರಿ ತಳಗ ಅವ್ರ ಪಾದೊಳಗೆ ನಾನು ಇದ್ದೇನೆ. ಯಾಕಂದ್ರೆ ಎಲ್ಲಾರು ಏನ್ ಮಾಡ್ತಾರ, ನಾನು ಪುಟ್ಟರಾಜ್ ಶಿಷ್ಯ, ನಾನು ಪಂಚಾಕ್ಷರಿ ಶಿಷ್ಯ ಅಂತ ಹೇಳಿ ತಾವು ಏನು ಇದು ಮಾಡ್ಕೊಂತಾರ, ಸಾಧನೆ ಮಾಡ್ಕೊಂತಾರ. ನಾನು ಪುಟ್ಟರಾಜ್ ಶಿಷ್ಯ ಅಲ್ಲ, ಪಂಚಾಕ್ಷರಿ ಶಿಷ್ಯನೂ ಅಲ್ಲ, ಅಟ್ಲೀಸ್ಟ್ ಅವ್ರ ಪಾದ ಕೊಡೋನು ಅಂತ ಹೇಳಿ ನಾನು ಅವ್ರ ಪಾದಗಳಲ್ಲಿ ಆ ಪುಸ್ತಕದಲ್ಲಿ ಸಿತಾರ್ ಬಾರ್ಸಕ್ ಹೋದು ಅವ್ರ ಪಾದದಲ್ಲಿ ಹಾಕೊಂಡಿದ್ದೇನೆ. ಅಂದ್ರೆ ಕುಮಾರೇಶ ಪಂಚಾಕ್ಷರ ಪುಟ್ಟರಾಜ್ ಅವರ ಪಾದದಲ್ಲಿ ಇದ್ದುಕೊಂಡು ಈ ಎಲ್ಲ ಪುಸ್ತಕಗಳನ್ನ ನಾನು ಪಂಚಾಕ್ಷರ ಸಂಗೀತ ಮಾಧ್ಯಮದಲ್ಲಿ ಸೇವಾ ಮಾಡ್ತಿದ್ದೆ. ಸೇವಾ ಮಾಡ್ತಾನೆ ಈ ನನ್ನ 14 ಪುಸ್ತಕಗಳನ್ನು ಅಲ್ಲೇ ಓಪನಿಂಗ್ ಮಾಡಿದ್ದೇನೆ. ಈ ಪುಸ್ತಕ ತಗೊಂಡ್ರೆ ಇದು ಈಗ ಕೆಲವೊಂದು ಬುಕ್ ಸರ, ಆ ಬುಕ್ ಅನ್ನ ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಬಂದ್ಕೊಳ್ಳಿ ಆ ಬುಕ್ ಅನ್ನು ಹೊರ ಹೋಗಿದ್ದಾರ, ಮತ್ತೆ ಸೆಕೆಂಡ್ ಇಯರ್ ತಗೊಂತಾರ, ಓದ್ತಾರ, ಮತ್ತೆ ಆ ಬುಕ್ ಹೋಗಿದ್ದಾರ. ನಂದು ಹಂಗಲ್ಲ, ಲೈಫ್ ಲಾಂಗ್ ಇರುವಂತ ಪುಸ್ತಕ ಸರ್ ಇದು. ಇದೇನು ಸಂಗೀತ ಲೈಫ್ ಲಾಂಗ್ ಇರುವಂತ ಸಂಗೀತ ಪುಸ್ತಕ ಇದು. ಅದಕ್ಕೆ ಒಮ್ಮೆ ತಗೊಂಡ್ರು ಅಂದ್ರೆ ನೋಡ್ರಿ 8th ಸ್ಟ್ಯಾಂಡರ್ಡ್ 9th ಸ್ಟ್ಯಾಂಡರ್ಡ್ 10th ಸ್ಟ್ಯಾಂಡರ್ಡ್ PUC 1 PUC 2 MA MA ಫೈನಲ್ ನೆಟ್ PhD ಮಾಡುವಂತ ವಿದ್ಯಾರ್ಥಿ ಕೂಡ ಈ ಪುಸ್ತಕ ಸರಳಾಗಿ ಸುಲಭವಾಗಿ ಅರ್ಥ ಆಗ್ತದೆ. ಅರ್ಥಾಗಿನೂ ತಿಳಿಲಿಲ್ಲ ಅಂದ್ರೆ ನನಗೆ ಫೋನ್ ಹಚ್ಕಿರ್ತಾರ ಅಥವಾ ಮನೆಗೆ ಬಂದು ತಮ್ಮ ಸಮಸ್ಯೆ ಬಗೆಹರಿಸ್ಕೊಂಡು ಹೋಗ್ತಾರೆ ಸರ್. ಹೌದು, ಖಂಡಿತ ಸರ್, ಖಂಡಿತ. ಅದೇ ರೀತಿ ಸರ್ ತಾವು ಪುಸ್ತಕವನ್ನ ಬರೆದಿದ್ದೀರಿ, 14 ಪುಸ್ತಕಗಳು. ಅದೇ ರೀತಿ ಸರ್ ನಾವು 100ಕ್ಕೂ ಮಿಕ್ಕ ವಿಡಿಯೋಗಳನ್ನ ಯೂಟ್ಯೂಬ್ ಅಲ್ಲಿ ಹರಿಬಿಟ್ಟಿದ್ರಿ. ಯಾಕಂದ್ರೆ ಹೊಸ ವಿದ್ಯಾರ್ಥಿಗಳಿಗೆ ಅನುಕೂಲವಾಗಲಿ, ಅವರು ತಿಳಿಯಲಿ, ಅದು ದಾಸರ ಪದ ಮತ್ತು ಸಂಗೀತದ ಬಗ್ಗೆ ಇರಬಹುದು, ಯಾವುದೇ ಒಂದು ಬಸವಣ್ಣನ ಶರಣರ ವಚನದ ಬಗ್ಗೆ ಇರಬಹುದು, ಒಂದೊಂದು ಸಬ್ಜೆಕ್ಟ್ ತೆಗೆದುಕೊಂಡು ತಾವು ಒಂದೊಂದು ವಿಡಿಯೋನ ಮಾಡಿದಿರಿ ಸರ್. ಅದರ ಬಗ್ಗೆ 1-2 ಮಾತು ಸರ್. Very good, very best question that you have asked today. To answer this question, ಏನಪ್ಪಾ ಅಂತಂದ್ರೆ ಸರ್ ಇತ್ತಲಾಗ ನಾವು ನೋಡ್ತಾ ಇದ್ದೇವೆ ಸಿಲೆಬಸ್ ಏನೈತಿ ಸ್ವಲ್ಪ ಕೊಡಪ್ಪ ಅಂತ ಅಂದ್ಕೊಳ್ಳಿ ಮೊಬೈಲ್ ತಂದು ತೋರಿಸ್ತಾರ, ಇಲ್ಲ ತೋರಿಸ್ತಾರ ಸಿಲೆಬಸ್ ಅಂತ ಹೇಳಿ. ನಾವು ನೀನ್ ಬುಕ್ ತೋರ್ಸಂತ ಅಂತ ಕೇಳಿದ್ರೆ ಇಲ್ಲ ಸರ್ ಇಲ್ಲೇ ಮೊಬೈಲ್ ಆಗಿತ್ತು ನೋಡ್ರಿ ಅಂತಾರ. ಅದಕ್ಕೆ ನಾನಂದೆ ಇವ್ರು ಎಲ್ಲ ನೋಡ್ತಾರಲ್ಲ ಇವ್ರು ಅಂತ ಹೇಳಿ ನನ್ನ ತಲೆ ಒಂದಿತ್ತು. ಎರಡನೇ ಇನ್ನೊಂದು ಏನಪ್ಪಾ ಅಂತ ಕೆಲವು ಮಂದಿ ಶಿಷ್ಯರು ಬಂದ್ರು ನನ್ನ ಹತ್ರ ಬಂದ್ ಹೇಳಿದ್ರು ಗೊತ್ತಾ, ರಾಗ್ ಯಮನ್ ಅಂತ ಹೇಳಿ ರಾಗ್ ಯಮನ್ ಇದೆ. ಏನಪ್ಪಾ ಅಂದ್ರೆ ಏರಿಯಾಲಿ ಪಿಯಾಗಿನ ಸಖಿ ಏರಿಯಾಲಿ ಪಿಯಾಗಿನ ಅಂತ ಹೇಳಿ ಆ ರಾಗದ ಸ್ಥಾಯಿ ತಂತ್ರ ಸರಿನಾ. ಮಾರ್ಗಸ್ ಏನಪ್ಪಾ ಅಂತಂದ್ರೆ ಮಾರ್ಗಸ್ ರಾಗದಲ್ಲಿಪ್ಪ ಮಾರ್ಗಸ್ ರಾಗ ಇವೆಲ್ಲ ಏನ್ ನೋಡ್ರಿ ಪ್ರೊಫೆಸರ್ಸ್ ಚಂದ ಕಲಿಸ್ತಾರ. ಆಮೇಲೆ ಹೌದು ಸ್ವರಗಳನ್ನು ಹಾಡ್ತೀವಿ, ಅದ್ರ ಅರ್ಥ
ಗೊತ್ತಿಲ್ಲ ಸರ್ ಅಂತ ಹೇಳ್ತಾರೆ. ಹೌದಾ? ನಂದೆ ಅದಕ್ಕೆ ಸರ್ ಬುಕ್ ಬರ್ದಿರಿ ನೀವು ಅದೊಂದು ದಯಮಾಡಿ ಈಗ ಯಮನ್ ರಾಗ, ಬುಕ್ ರಾಗ, ಮಾರ್ಗಂಸ್ ರಾಗ ಎಷ್ಟು ರಾಗದಲ್ಲ ಆ ಹಿಂದಿ ರಾಗ ನಮಗೆ ನೋಡ್ರಿ, ಇದು ಕರ್ನಾಟಕ ರಾಜ್ಯ, ಹಿಂದಿ ಲ್ಯಾಂಗ್ವೇಜ್ ಬರೋದಿಲ್ಲ. ಅದಕ್ಕೆ ನೀವು ಕನ್ನಡದ ಅರ್ಥ ಬರೆದ್ರೆ ನಮ್ಗೆ ಅದೊಂದು ಹುಡುಗರಿಗೆ ದಾರಿ ದೀಪ ಆಗತ್ತೆ ಅಂತ ಹೇಳಿ ವಿದ್ಯಾರ್ಥಿ ನನಗೆ ಹೇಳಿದ್ರು. ಇವ್ರು ಕರೆಕ್ಟ್ ಹೇಳಕತ್ತ ತಿಳ್ಕೊಂಡು ನಾನೇನ್ ಮಾಡಿದೆ, ಈ ಸಂಗೀತ ಸಾಧನ ಪುಸ್ತಕದಾಗ ನಾನು ಹಿಂದಿ ಅದ್ರ ತಳಗ ಹಂಗಂದ್ರೇನು ಅನ್ನೋ ಅರ್ಥ ನಾನು ಕೊಟ್ಟಿದ್ದೇನೆ. ಆಮೇಲೆ ನಾನು ವಿಚಾರ ನಾ ರಿಟೈರ್ಡ್ ಆದ್ನಲ್ಲ, ರಿಟೈರ್ಡ್ ಆಗಿ ಏನ್ ಮಾಡ್ಬೇಕು ಹಂಗಾರ ನಾ ಇರೋ ತನಕ ಇವ್ರಿಗೆ ನಾನು ಏನ್ ಸ್ಟಡಿ ಯೂಟ್ಯೂಬ್ ನಾಗ ನಂದೇ ಆದಂತದ್ದು ಮಾಡಿ ಆ ವಿದ್ಯಾರ್ಥಿಗಳು ಕೊಡ್ಬೇಕು ಅಂತ ಹೇಳಿ ರಾಗ್ ಯಮನಿಂದ ಶುರು ಮಾಡಿದೆ. ಬೇರೆ ಬೇರೆ ನೋಡಿ ಬರೀ ಗಾಯನ ಮಾಡೋದು ಎಲ್ಲಿ ಹೋಗೋದು ಅಷ್ಟೇ ಅಲ್ಲ ಸರ್, ಸಂಗೀತ ಜಗತ್ ಏನು ಮ್ಯಾಥಮೆಟಿಕ್ಸ್, ಮ್ಯೂಸಿಕ್ ಟೋಟಲಿ ಡಿಪೆಂಡ್ಸ್ ಆನ್ ಮ್ಯಾಥಮೆಟಿಕ್ಸ್. ಸಂಗೀತದಲ್ಲಿ ಬರ್ತದ ಆ ಗಣಿತಂತೂ ವಿದ್ಯಾರ್ಥಿಗಳ ತರ ಹೋಗೋದೇ ಇಲ್ಲ. ಈಗ ಸರೆಗಮ ಪದ ನಿಸ ಅಂತ ನಮ್ಮಲ್ಲಿ ಅದ, ಸರಿನಾ? 22 ಪುಸ್ತಕಗಳ ಮೇಲೆ ಎಲ್ಲೆಲ್ಲಿ ಸ್ಥಾಪನೆ ಮಾಡಿರೋ ಸರಗಮ ಪದ ನಿಸ ಅಂದ್ರೆ ಅದು ಯಾರಿಗೂ ಗೊತ್ತಿಲ್ಲ, ಸರಿನಾ? ನಾನೇನಂದ್ರೆ ಇವೆಲ್ಲ ಗೊತ್ತಿಲ್ಲ ನಮ್ಮ ಹುಡುಗರಿಗೆ. ಇದನ್ನ ಮೊಬೈಲ್ ಬಿಟ್ಟರೆ ಎಲ್ಲಿ ಸರ್ದಾರ ಹುಡುಗರು ಅಂತ ತಿಳ್ಕೊಂಡು ನಾನು ಮೊಬೈಲ್ ಪ್ರತಿಯೊಂದು ಸಂಗೀತ, ಅದು ಮ್ಯಾಥಮೆಟಿಕ್ಸ್, ಉಳಿದೆಲ್ಲ ಏನು ಸಿಲೆಬಸ್ ಅದ ಅದನ್ನ ನನ್ನ ಆಟ್ ಭಾಷೆಯಲ್ಲಿ ನೋಡ್ರಿ, ಆ ಸಂಗೀತ ಆಗ್ತಾ ಇದೆ, ಬರ್ತಾ ಇದೆ, ಇರ್ಬೋದು ಬಿಡಬಹುದು ಅಂತ ನಿಚಾರಲ್ಲ, ನನ್ನ ಆಡು ಭಾಷೆಯಲ್ಲಿ ವಿದ್ಯಾರ್ಥಿಗಳಿಗೆ ತಿಳಿದ ನಾನು ಹೌದನ್ನೋಂಗ ಏನ್ ಮಾಡಿದ್ದೀನಿ, ಯೂಟ್ಯೂಬ್ ನಲ್ಲಿ ಒಂದೊಂದು ಟಾಪಿಕ್ ಬಿಟ್ಕೊಂಡು ಹೋಗಿದ್ದೇನೆ. ಇವತ್ತಿಗೆ ಟಾಪಿಕ್ ಆಗಿದೆ, ದಾಸ ಸಾಹಿತ್ಯ ಮತ್ತು ಸಂಗೀತ ಕುರಿತು ಅದ್ರ ಬಗ್ಗೆ ವಿಶ್ಲೇಷಿಸಿಕೊಂಡಿದ್ದೇನೆ. ಇನ್ನೊಂದು ಟಾಪಿಕ್ ಸಂಗೀತ ಮತ್ತು ಶಿವಶರಣರು ಕೊಟ್ಟಂತ ವಚನಗಳ ಕೊಡುಗೆ ಏನು ಅದನ್ನು ಕೊಟ್ಟಿದ್ದಾರೆ. ಹಿಂಗ ಕರ್ನಾಟಕ ಸಂಗೀತ, ಹಿಂದೂಸ್ತಾನಿ ಸಂಗೀತ ಡಿಫ್ರೆನ್ಸ್ ಏನು, ಏನು, ಹೆಂಗ ಒಂದಾದ ಹೆಂಗ್ ಬೇರೆ ಬೇರೆ ಅದಾವ ಅನ್ನುವಂಥದನ್ನ ಅವ್ರಿಗೆ ನಾನು ನನ್ನ ಭಾಷೆ ಒಳಗೆ ಹುಡುಗರು ತಿಳಿಬೇಕು. ನಾ ಮಾಡಿದ್ ದೊಡ್ಡದಲ್ಲ, ನಾ ಮಾಡಿದ್ ದೊಡ್ಡದಲ್ಲ, ಬಟ್ ನಾ ಮಾಡಿದ್ ಹುಡುಗರು ತಿಳಿದು ಅವ್ರು ಯೂಸ್ ಹೆಚ್ಚು ಅವ್ರ ನಾಲೆಜ್ ಪೇಪರ್ ಬರೆದ್ರು ಚಲೋ ಮಾರ್ಗ ಅಂದ್ರೆ ಅದಕ್ಕಿಂತ ಸ್ಯಾಟಿಸ್ಫ್ಯಾಕ್ಷನ್ ರಾಜ್ಯ ಮಟ್ಟಿಗೆ ಬೇರೆ ಯಾವ್ದಿಲ್ಲ ಸರ್. ಆ ಇಮೇಲ್ ಒಳಗ ಇವನ್ನೆಲ್ಲ ಒನ್ ಬೈ ಒನ್ ನಾನು ಏನ್ ಮಾಡ್ಕೊಂಡ ನಂದೇ ಆದಂತ ಟೈಮ್ ತಗೊಂಡು ಇವತ್ತಿಗೆ 103 ಎಪಿಸೋಡ್ಗಳನ್ನ ನನ್ನ ಯೂಟ್ಯೂಬ್ ಬಿಟ್ಟಿದ್ದೇನೆ ಸರ್. ಈಗ ಯೂಟ್ಯೂಬ್ ಬಿಟ್ಟಿದ್ರಲ್ಲ ಸರ್, ಹೆಲ್ಪ್ ಆಗ್ತಾ ಇದೆ ವಿದ್ಯಾರ್ಥಿಗಳಿಗೆ. ಹೌದು, ನಿಜವಾಗಿ ಸರ್ ಒಂದು ಉತ್ತಮವಂತ ಕೆಲಸ. ಯಾಕಂದ್ರೆ ಅದು ವಿದ್ಯಾರ್ಥಿಗಳು ತಿಳಿಯುವಂತಾಯ್ತಲ್ಲ ಸರ್, ನಿಜವಾಗಿ ತಿಳಿಯುವಂತಾಯ್ತು ಸರ್. ಮಾತ್ರ ಇಲ್ಲ ಅದಕ್ಕೆ ನಾ ಇದ್ರೇನು ಹೋದ್ರೇನು, ಆದ್ರೆ ನಾನು ಯೂಟ್ಯೂಬ್ ನಲ್ಲಿ ಇರ್ತೇನೆ, ಅದನ್ನ ನೋಡ್ಕೊಂಡು ವಿದ್ಯಾರ್ಥಿಗಳು ಕ್ಲೀವ್ ಆಗಲಿ ಅದನ್ನ ಹಿಡ್ಕೊಂಡು ಅವ್ರು ಆಟ ಆಡ್ಬೋದು. ಅಂದ್ರೆ ಅದನ್ನ ನಂದೊಂದು ಕೇಳ್ಕೊಂಡು ಅದನ್ನ ತಮ್ಮದೇ ಮಾಡ್ಕೋಬಹುದು, ಮಾಡ್ಕೋಬಹುದು. ಖಂಡಿತ ಸರ್, ಖಂಡಿತ ಸರ್. ಅದೇ ಈಗ ಕರ್ನಾಟಕ ಸಂಗೀತ ನೋಡ್ತಾರ, ಭಾರತ ಒಳಗೆ 2 ಮೇನ್ ಸಂಗೀತ ಅದ, ಒಂದು ಹಿಂದೂಸ್ತಾನಿ ಸಂಗೀತದ, ಒಂದು ಕರ್ನಾಟಕ ಸಂಗೀತದ. ಹೌದಾ? ಆ ರೀತಿ 2 ಸಂಗೀತ ಒಂದೇ ಯಾಕಿಲ್ಲ ಭಾರತ ಒಳಗ, 2 ಸಂಗೀತ ಯಾಕತ್ತು, ಇವು ಹೆಂಗಾದು, ಕರ್ನಾಟಕ ಸಂಗೀತ ಹೆಂಗಾತು, ಹಿಂದೂಸ್ತಾನಿ ಸಂಗೀತ ಹೆಂಗಾತು ಅನ್ನೋದನ್ನು ಕೂಡ ಡಿಟೇಲ್ ಆಗಿ ಆ ಹುಡುಗರಿಗೆ ಏಟ್ಬೇಕು. ಆಟದಾಗ ಅವ್ರಿಗೆ ಸ್ವಲ್ಪ ಆಗಿರ್ಬೇಕು, ತಲೆಯಾಗಿ ಬಂದಿರಬೇಕು, ಸರಿಯಾಗಿ ಆನ್ಸರ್ ಅನ್ನುವಂಗ ಆಡು ಭಾಷೆಯಲ್ಲಿ ಅದನ್ನು ಮಾತಾಡಿ ಇಂಥವೆಲ್ಲ ಹುಡುಗರಿಗೆ ಒಂದೇನೋ ಸಣ್ಣ ಸೇವಾ ಮಾಡಿದರೆ ಆ ಸೇವಾ ಬಹುಶಃ ವಿದ್ಯಾರ್ಥಿಗಳು ಮೆಚೂರ್ಡ್ ಸರ್. ಇವತ್ತಿಗೆ ಅದರ ಏನ್ರಿ 350 ಜನ ಸಬ್ಸ್ಕ್ರೈಬ್ ಮಾಡಿದ್ರೆ ನಾವು ಬಹಳ ಖುಷಿ ಕೊಟ್ಟದ. ಅಂದ್ರೆ ನಾ ಮಾಡಿದ್ದು ಅವ್ರಿಗೆ ಲೈಕ್ ಆಯ್ತು, ನಾ ಮಾಡಿದ್ದು ಅವ್ರಿಗೆ ಹೇಳ್ತಾ ಇದೆ, ನಾ ಮಾಡಿದ್ದು ಅಭ್ಯಾಸ ಮಾಡಿ ತಾವು ಮುಂದಿನ ಜೀವನ ಮಾಡ್ಕೊಂತಾರ ಅನ್ನುವಂತ ಕಾನ್ಫಿಡೆನ್ಸ್ ನನ್ನಲ್ಲಿ ಬಂದದ. ಜೀವಂತಿರೋದನಗ ನಮ್ಮ ವಿದ್ಯಾರ್ಥಿಗಳಿಗೆ ಹೇಳ್ಬೇಕು ಅದನ್ನು ಕೊಟ್ಟೆ ನಾವು. ಖಂಡಿತ ಖಂಡಿತ ಸರ್, ಬಹಳ ಉತ್ತಮ ಪ್ರಯತ್ನ, ಒಳ್ಳೆಯ ಪ್ರಯತ್ನ ನಿಜವಾಗಿ. ಅದೇ ರೀತಿ ಕೆಲವರಿಗೆ ಓದ್ಲಿಕ್ಕೆ ಕಷ್ಟ ಆಗ್ತದೆ, ಆಗ ವಿಡಿಯೋ ನೋಡುವವರು ಜಾಸ್ತಿ ಇರ್ತಾರೆ ಈ ಕಾಲದಲ್ಲಿ. ಅದು ಅದರಿಂದ ಅದು ಒಳ್ಳೆ ಪ್ರಯತ್ನ ಸರ್. ಅದೇ ರೀತಿ ಸರ್ ತಮ್ಮ ಈ ವಿಡಿಯೋ ಬೇರೆ ಏನು ನೋಡುದೇ ಇಲ್ಲ ಸರ್. ಇಲ್ಲ ಇಲ್ಲ ಇಲ್ಲ, ಮೊಬೈಲ್ ಇಟ್ಕೊಂಡು ವಿಡಿಯೋ ನೋಡ್ತಾರೆ. ಅದೇ ರೀತಿ ಸರ್ ನಿಮ್ಮ ಇಲ್ಲ ಕೇಳ್ತಾ ಇಲ್ಲ, ಕೇಳ್ತಾ ಇಲ್ಲ. ಒಂದ್ ನಿಮಿಷ. ಹಲೋ, ಕೇಳ್ತಾ ಇದೆ, ಒಂದ್ ನಿಮಿಷ ಸರ್, ಒಂದ್ ನಿಮಿಷ.
ಅವರು ಒಂದು ನಿಮಿಷ ಸರ್, ಒಬ್ರು ಕರೆ ಮಾಡಿದ್ದಾರೆ ಸರ್, ಯಾರು ಅಂತ ನೋಡೋಣ ಸರ್. ಕರೆ ಮಾಡಿದವರು ಯಾರು ಅಂತ ನೋಡೋಣ. ನಿಮ್ಮ ಆತ್ಮೀಯರೊಬ್ಬರು ಕರೆ ಮಾಡಿದ್ದಾರೆ, ಯಾರು ಅಂತ ನೋಡೋಣ ಸರ್. ಖಂಡಿತ ಸರ್. ನಮಸ್ತೆ ಸರ್, ತಮಗೆ ನಮಸ್ತೆ, ಸ್ವಾಗತ. ಹಲೋ, ನಮಸ್ಕಾರ. ನಮಸ್ತೆ ಸರ್, ನಿಮ್ಮ ಕಲಾಂತರಂಗ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ನಮಸ್ಕಾರ. ಇಂದು ನಮ್ಮೊಂದಿಗೆ ನಿಮ್ಮ ಆತ್ಮೀಯರಿದ್ದಾರೆ ಸರ್. ಯಾರು ಅಂತ ಹೇಳ್ತೀನಿ. ಗದಗ ಜಿಲ್ಲೆಯವರು ಇದ್ದಾರೆ, ಹಿರೇಮಠ್ ಸರ್ ಇದ್ದಾರೆ. ಅವರೊಂದಿಗೆ ಮಾತನಾಡಿ ಸರ್. ಅವರಿಗೆ ನೀವು ಯಾರು ಅಂತ ಗೊತ್ತಾಗ್ತದೆ ನೋಡೋಣ ಸರ್, ನೀವು ಹೇಳ್ಬೇಡಿ. ಹಾ, ಮಾತಾಡಿ ಸರ್, ಮಾತಾಡಿ. ಮಲ್ಲಿಕಾರ್ಜುನ್ ಎಲ್ಲ ಹೇಳಿ ಆಯ್ತು. ಹಲೋ, ಮಾತಾಡಿ ಸರ್. ಹಿರೇಮಠ್ ಸರ್ ಬಗ್ಗೆ ನಿಮ್ಮ ಒಂದು ಅಭಿಪ್ರಾಯ ತಿಳಿಸಿ ಸರ್. ನೀವು ಕಂಡ ಹಿರೇಮಠ್ ಸರ್ ಹೇಗಿದ್ದಾರೆ? ಪ್ರೊಫೆಸರ್ ರಾಜೀವ್ ಹಿರೇಮಠ್ ಅವರು ನಾನು ಸಹಪಾಠಿಗಳು. ಅವರು ನಂತರದಲ್ಲಿ ಅವರು ಗದಗಿನ ಪಂಚಾಕ್ಷರಿ ಕಾಲೇಜ್ನಲ್ಲಿ ಅಧ್ಯಾಪಕರಾದ್ರು, ನಾವು ಧಾರವಾಡದಲ್ಲಿ ಅಧ್ಯಾಪಕರಾದ್ವಿ. ಅವರು ಒಳ್ಳೆ ಸಿತಾರ್ ವಾದಕರು ಹಾಗೂ ಶಾಸ್ತ್ರಜ್ಞರು ಹೌದು. ಅವರು ಗದಗಿನಲ್ಲಿ ಕೆಲಸ ಮಾಡುವಾಗ ವಿದ್ಯಾರ್ಥಿಗಳಿಗೆ ಅನುಕೂಲಕರವಾಗುವ ರೀತಿಯಲ್ಲಿ ಕನ್ನಡದಲ್ಲಿ ಬಹಳ ಕಡಿಮೆ ಪುಸ್ತಕ ಇರುವಂತ ಸಮಯ, ಆ ಕನ್ನಡ ಭಾಷೆಯಲ್ಲಿ ಅನೇಕ ಸಂಗೀತಕ್ಕೆ ಸಂಬಂಧಪಟ್ಟಂತಹ ಪ್ರಾಯೋಗಿಕ ಹಾಗೂ ಶಾಸ್ತ್ರಕ್ಕೆ ಸಂಬಂಧಪಟ್ಟಂತಹ ಅನೇಕ ವಿಷಯಗಳನ್ನ ಅವರು ಕನ್ನಡದಲ್ಲಿ ಪುಸ್ತಕ ರೂಪದಲ್ಲಿ ತೆಗೆದುಕೊಂಡು ಬಂದ್ರು. ಇದು ಸಂಗೀತ ಕಲಿಯುವಂತ ವಿದ್ಯಾರ್ಥಿಗಳಿಗೆ ಬಹಳ ಒಂದು ಸಹಾಯಕವಾದಂತ ಒಂದು ವಿಷಯ. ಅದು ಸಂಗೀತ ಅಭ್ಯಾಸ ಮಾಡುವಂತ ವಿದ್ಯಾರ್ಥಿಗಳಿಗೆ ತುಂಬಾ ಸಹಾಯಕವಾಯಿತು. ಹೌದು ಸರ್, ಖಂಡಿತ. ನಿಮ್ಮ ಸಹಪಾಠಿಯವರು ಅಲ್ಲ ಸರ್? ಹೌದೌದು, ಬಹಳ ಖುಷಿ ಆಗ್ತದೆ. ಅದೇ ರೀತಿ ತಮ್ಮ ಅಭಿಪ್ರಾಯ ಖುಷಿ ಆಯ್ತು. ಹೌದು ಸರ್. ಸರ್, ಮಲ್ಲಿಕಾರ್ಜುನ್ ಸರ್ ಬಗ್ಗೆ ತಾವೇನ್ ಹೇಳ್ತೀರಿ ಸರ್? ಸರ್, ಮಲ್ಲಿಕಾರ್ಜುನ್ ನಾವು ಹೆಂಗ್ ಬಂದೇವು ಅಂದ್ರೆ, ನಾವು ಒಂದ್ ನಮ್ನಿ ಚಡ್ಡಿ ದೋಸ್ತರು ಇದ್ದಂಗ. ಕುಚುಕು ಫ್ರೆಂಡ್ಸ್ ಬಂದಿದ್ವಿ ನಾವು. ಪ್ರೈಮರಿ ಸ್ಕೂಲ್, ಹೈಸ್ಕೂಲ್, ಆಮೇಲೆ ಕರ್ನಾಟಕ ಕಾಲೇಜು, ಬನಾರಸ್ತಾಗ ಹೋಗಿ ಅವಾಗ ನಾ ಹೇಳಿದ್ದಲ್ಲ, ನಮ್ಮ ಕರ್ನಾಟಕ ರಾಜ್ಯದೊಳಗ ಶಿತಾ ಡಿಪಾರ್ಟ್ಮೆಂಟ್ ಇದ್ದಿಲ್ಲ. ಅದಕ್ಕೆ ಅವ್ರು ಬನಾರಸ್ MA ಮುಗಿಸ್ಕೊಂಡ್ ಬಂದ್ರು. ನಾನು ಮಧ್ಯ ಸಿಂಧರಾ ಕನ್ನಡ ಸಂಗೀತ ವಿಶ್ವವಿದ್ಯಾಲಯದಲ್ಲಿ MA ಮುಗಿಸ್ಕೊಂಡ್ ಬಂದ್ವಿ. ಅವ್ರು ಧಾರವಾಡ ಕರ್ನಾಟಕದಾಗ ಪ್ರೊಫೆಸರ್ ಆದ್ರು. ನಾನು ಪಂಚಾಕ್ಷರಿ ಸಂಗೀತ ಮಾಡಿದಲ್ಲಿ ನಾನು ಪ್ರೊಫೆಸರ್ ಆದೆ. ಇಬ್ಬರು ಬಹಳ ಈ ವರ್ಷ ಏನು ಒಳ್ಳೆ ಶಿತಾರವಾದ್ರಿ ಅಂತ ವಿಚಾರವನ್ನು ಎಕ್ಸ್ಪ್ರೆಸ್ ಮಾಡುವಂತ ಒಬ್ಬ ಪಂಡಿತನ ಕಟ್ಟಿದ್ರು ಸರ್, ಪಂಡಿತರವರು. ಆಮೇಲೆ ಅವ್ರದ್ದು ಪರಂಪರೆ ಅದ. ಅವ್ರ ತಂದೆಯವರು ಅವರು ಶಿತಾರವಾದಕರು. ಅವರಿಂದ ಮಗನಿಗೆ ಕೂಡ ಆ ಸಂಗೀತವನ್ನು ಕಲಿತು ಅವರು ಪ್ರೊಫೆಸರ್. ಹಿಂಗಾಗಿ ನಾವು ಚಡಿದ್ರು ನಮನಿ ಅಂತ ಇಬ್ರು ಕೊಡ್ತೇವೆ. ನನ್ನ ಮನೆಗೆ ಬರ್ತಾರ ಅನ್ನುವಂತ ದೋಸ್ತಿ ಇದೆ ಸರ್. ಹೌದು ಸರ್, ಖಂಡಿತ ಸರ್. ಬಹಳ ನಿಮ್ಮ ಈ ಇದೇನು ನಿಮ್ಮ ಸ್ನೇಹಿತರವರು ನಿಮ್ಮ ಈ ಬಾಂಧವ್ಯ ಮುಂದುವರ್ಕೊಂಡಿರ್ಲಿ ಸರ್. ಬಹಳಷ್ಟು ವರ್ಷ ಹೀಗೆ ಮುಂದುವರಿಲಿ. ನೀವು ಹಾಗೆ ಇರಿ, ಸುಖವಾಗಿರಿ, ಖುಷಿಯಾಗಿರಿ. ಅದೇ ಸರ್, ನಿಮ್ಮ ಅಭಿಪ್ರಾಯವನ್ನು ತಿಳಿಸಿದ್ರಿ ಸರ್. ಬಹಳ ಖುಷಿ ಆಯ್ತು ಸರ್. ತಮ್ಮ ಅಮೂಲ್ಯ ವೇಳೆಯನ್ನು ನಮ್ಮೊಂದಿಗೆ ಕಳೆದ್ರಿ. ತಮಗೆ ನಮ್ಮ ಚಾನಲ್ ನಮಗೂ ಬಹಳ ಸಂತೋಷ ಆಯ್ತು. ನೀವು ಈ ಒಂದು ಸಂದರ್ಶನ ಮಾಡಿ ಎಲ್ಲರಿಗೂ ಇವ್ರ ಬಗ್ಗೆ ಒಂದು ಮಾಹಿತಿಯನ್ನು ನೀಡ್ತಾ ಇದ್ದೀರಿ. ಹೌದು ಸರ್, ನಮಗೂ ಸಂತೋಷ ಆಯ್ತು. ಆಗ್ಲಿ ಸರ್, ಆಗ್ಲಿ ಸರ್. ಒಳ್ಳೆಯದು. ನಮಸ್ಕಾರ. ನಮಸ್ಕಾರ ಸರ್, ಧನ್ಯವಾದಗಳು ಸರ್, ಪ್ರೀತಿಯ ಧನ್ಯವಾದಗಳು. ನಮಸ್ಕಾರ ಸರ್. ತಮ್ಮ ಈ ಸಂಗೀತ ಸಾಧನೆಗೆ, ತಮ್ಮ ಈ ಸಂಗೀತ ಪಯಣಕ್ಕೆ ಬಾಲ್ಯದಲ್ಲಿ ನಿಮ್ಮ ತಂದೆ ತಾಯಿಯವರು ನಿಮಗೆ ಬೆಂಬಲ ನೀಡಿದರು. ಆನಂತರ ನಿಮ್ಮ ಮನೆಯವರ ಬಗ್ಗೆ ತಿಳಿಸಿ ಸರ್. ಮನೆಯವರ ಬಗ್ಗೆ ತಿಳಿಸಿ, ಮಕ್ಕಳ ಬಗ್ಗೆ ತಿಳಿಸಿ, ಮತ್ತು ನಿಮ್ಮ ಸಂಗೀತ ಸಾಧನೆಗೆ ಅವರ ಸಹಕಾರ ಏನಿದೆ ಅದರ ಬಗ್ಗೆ ತಿಳಿಸಿ ಸರ್. ಸರ್, ನಮ್ಮ ಮನೆಯೊಳಗಂತೂ ಎರಡು ಮಾತಿಲ್ಲ. ಯಾಕಂತ ನಮ್ಮ ತಾಯಿಯವರು ಏನು ಡ್ರಾಮಾ ಮಾಡ್ತಿದ್ರು. ನಮ್ಮ ತಂದೆಯವರು ತಮ್ಮ ಕಾಲೇಜ್ ಸ್ಟೂಡೆಂಟ್ ಒಳಗೆ ಅವರು ನಾಟಕ ಮಾಡೋದು, ಪ್ರತಿಯೊಂದು ಫಸ್ಟ್ ಮಾಡೋರು. ಅಭ್ಯಾಸ ಅಂತೂ ಸೂಪರ್ ನಮ್ಮ ತಂದೆಯವರು. ಆಮೇಲೆ ಪ್ರೊಫೆಸರ್ ಅವ್ರ ಬುಕ್ ಬಿಟ್ರೆ ಕರಿತಿದ್ದಿಲ್ಲ. ಬುಕ್ದಲ್ಲಿ ಬರೆಯೋದು, ಓದೋದು, 24 ತಾಸು. ಅಲ್ಲಿ ತಾಯಿಯವರು ತಮ್ಮ ದಿನಮಾನದಲ್ಲಿ ಆ ಡಾನ್ಸ್ ಮಾಡೋದು, ಕಲ್ಚರಲ್ ಆಕ್ಟಿವಿಟೀಸ್ ಭಾಗವಹಿಸೋದು. ನೀವು ಕೂಡ ರನ್ನಿಂಗ್ 78 ಇಯರ್ಸ್ ಇರಬೇಕು. ಅದಕ್ಕೆ ಅವರು ಈಗ ಕೂಡ ಅಲ್ಲಿದ್ದಾರೆ ನೋಡ್ರಿ ನಮ್ಮ ತಾಯಿಯವರು. ಹೌದಾ? ಅಲ್ಲಿ ಪ್ರಸ್ತುತ ನಾನು ಬಾಜು ನೋಡ್ರಿ. ಹೌದಾ?
ಅವರೆಲ್ಲ ಪ್ರತಿನಿಧಿಗಳಾದಾಗ ಅಲ್ಲಿ ನನಗೆ ಒಳ್ಳೇದಾಗಲಿ ಅಂತ ಹೇಳಿ ಅವ್ರು ಏನೇನೋ ಒಳ್ಳೆ ರೀತಿಯಿಂದ ಪ್ರಯತ್ನ ಮಾಡ್ತಾ ಇದ್ದಾರೆ. ಅವ್ರಿಗೆ ಇನ್ನ 78 ಐತೆ ಅಂತ ಹೇಳಿ ನಾನು ಏನ್ ರಗಡ ಐತೆ ಅನ್ನೋ ಪ್ರಶ್ನೆ ಇಲ್ಲ. ಟುಡೇ ಅವರು ಅಷ್ಟು ಹುರುಪೇ ಆಗ್ಯಾರ ಇಬ್ರು ಪೇರೆಂಟ್ಸ್. ಹೀಗಾಗಿ ಅವರಲ್ಲಿರೋ ಹುರುಪು ಏನದಲ್ಲ ಅದು ನನ್ನಲ್ಲಿರೋದ್ರಿಂದ ನಾನು ಸುಮ್ಮನೆ ಕೂಡಲಾರ್ದೆ ಇಂತಿಂತ ಕೆಲಸಗಳನ್ನ ಮಾಡ್ಕೊಂಡು ಹೋಗ್ತಾ ಇದ್ದೇನೆ. ಇನ್ನು ನಮ್ಮ ಮನೆಯೊಳಗ ನಮ್ಮ ಮಿಸಸ್ ಓಕೆ ಸಂಗೀತಕ್ಕೆ ಆಯ್ತು ನೀವು ಮಾಡಿ ನೀವು ಸಂಗೀತ ಮಾಡ್ರಿ ಅಂತ ಹೇಳಿ ಸ್ಕೋಪ್ ಕೊಡ್ತಾರೆ. ಆಮೇಲೆ ಸಹಕಾರ ಮಾಡ್ತಾರ ಹೇಳಿದ್ರೆ ಯಥಾ ಪ್ರಕಾರ ಮನೆಯೊಳಗ ಇರೋದಿರ್ತಾರೆ. ಬಟ್ ವೆಲ್ ಅಂಡ್ ಗುಡ್ ಸಪೋರ್ಟ್ ಬೆಂಬಲ ಇದೆ, ಒಳ್ಳೆ ಬೆಂಬಲ ಇದೆ. ಅದೇ ಅದ್ರ ಮಾತ್ರ. ಅದೇ ಸರ್, ನಿಮಗೆ ಮನೆಯವರ ಬೆಂಬಲ ಇದೆ. ನೀವು ಯಾವೆಲ್ಲ ಕಲಾವಿದರಿಗೆ ಬೆಂಬಲ ನೀಡಿದ್ರೆ, ಸಾಥ್ ನೀಡಿದಿರಿ ಅಂದ್ರೆ ನಿಮ್ಮ ಸಿತಾರ್ ವಾದನದಲ್ಲಿ ಯಾರೆಲ್ಲ ಕಲಾವಿದರೊಂದಿಗೆ ನೀವು ಭಾಗವಹಿಸಿದಿರಿ, ನಿಮ್ಗೆ ನೆನಪಿರುವಂತಹ ಕಲಾವಿದರ ಬಗ್ಗೆ ಒಂದೆರಡು ಮಾತು ಸರ್. ಸರ್ ಈಗ ನೋಡ್ರಿ, ಈಗ ಹೆಂಗಂತಂದ್ರೆ ನಾನು ನಮ್ಮ ದೋಸ್ತ ಮಾತಾಡಿದ್ನಲ್ಲ ನಿಮ್ ಜೊತೆ ಮಲ್ಲಿಕಾರ್ಜುನ್ ತರಲಟ್ಟಿ, ಅವ್ರು ನಾವು ಕೂಡ ಜೋಗತಿ ಬಾರಿಸಿದ್ದೀವಿ. ಆಮೇಲೆ ಶಂಕರ್ ಕಬಾಡಿ ಅಂತ ಹೇಳಿ ವಯಲಿನ್ ಬಾರ್ಸೋರು ಅವ್ರು ನಾವು ಕೂಡ ಜೋಗಲ್ ಬಂದಿ ಬಾರಿಸಿದ್ದೀವಿ. ಅಲ್ಲಿ ಎಲ್ಲ ಹುಡುಗರು ಕರ್ಕೊಂಡು ಪರ್ ಡೇ 4 ತಾಸು 5 ತಾಸು ಆರ್ಕೆಸ್ಟ್ರಾ ರಿಯಾಜ್ ಮಾಡಿ ಅನೇಕ ಫಂಕ್ಷನ್ ಗದಗದಲ್ಲಿ, ಕೊಪ್ಪಳ, ನಾನು ಎಲ್ರಿ ಮಧ್ಯಪ್ರದೇಶ, ಬಾಂಬೆ, ಕರ್ನಾಟಕದ ಸಾಮಾನ್ಯವಾಗಿ ಎಲ್ಲ ಸ್ಥಳಗಳಲ್ಲಿ ಕೂಡ ನಾನು ನಮ್ಮ ಪಂಚಾಯತ್ ಮತ್ತಿಗಟ್ಟಿ ಅವರು ಫಂಕ್ಷನ್ ನಮ್ಮ ಫಂಕ್ಷನ್ ಅಂತ. ಹಿಂಗಾಗಿ ನಮ್ಮ ಆತ್ಮ ಅಂತ ಪ್ರತಿ ವರ್ಷ ಜಾತ್ರೆ ನಡೀತದೆ. ಪ್ರತಿ ವರ್ಷ ಸೇವಾ ಮಾಡ್ತೀವಿ ಶೀತಲ್ ಬಾರಿಸಿ. ಹಿಂಗಾಗಿ ಥ್ರೂಔಟ್ ಕರ್ನಾಟಕ ನಾನು ಎಲ್ಲ ಕಡೆ ಏನೋ ಫಂಕ್ಷನ್ ಕೊಟ್ಟಿದ್ದೇನೆ. ಅಲ್ಲಿ ಹೊಸ ಹೊಸನ್ರಿ ಅವೆಲ್ಲ ಈಗಂತೂ 2 ವಾರ ಏಕಕಾಲಕ್ಕೆ ಬಾರಿಸೋದು, ಹೊಸ ಟೆಕ್ನಿಕ್ಸ್ ಯೂಸ್ ಮಾಡಿ ಥ್ರೂಔಟ್ ಕರ್ನಾಟಕ ಬಾರಿಸಿದ್ರೆ. ಆಮೇಲೆ ಔಟ್ಸೈಡ್ ಕರ್ನಾಟಕ ಬಾಂಬೆ, ಯಾವ್ದು ತಾನ್ಸೇನ್ ಲಿಂಗೇಕರಾಗಿರಲ್ಲ ಅಲ್ಲಿ, ಗ್ವಾಲಿಯರಲ್ಲಿ, ಮಧ್ಯಪ್ರದೇಶದಲ್ಲಿ, ಇಂಥೆಲ್ಲ ಗೋವಾದಲ್ಲಿ, ಆಮೇಲೆ ಅನೇಕ ಕಾಂಪಿಟಿಷನ್ ಗಳಲ್ಲಿ ಭಾಗವಹಿಸಿ ಫಸ್ಟ್ ಸೆಕೆಂಡ್ ಬರ್ಕೊಂತ ಇದ್ದಾನೆ. ಅನೇಕ ಪ್ರೈಸ್ಗಳು ಬಂದವು. ಆಮೇಲೆ ಸರ್ಟಿಫಿಕೇಟ್ ಸಿಕ್ಕವು. ಅವೆಲ್ಲ ವಿದ್ಯಾರ್ಥಿ ಅವೆಲ್ಲ ಬಿಡ್ರೆ ಅವೆಲ್ಲ ಕಾಮನ್ ಅವು. ಆದ್ರೆ ಈಗ ನಾನು ಸೇವೆ ಮಾಡಬೇಕಾಗಿದೆ ವಿದ್ಯಾರ್ಥಿಗಳು. ಅವ್ರಿಗೆ ಹೌದು ಸಂಗೀತದ ಊಟವನ್ನ ಅವ್ರಿಗೆ ನಾನು ಕೊಡ್ಬೇಕಾಗಿದೆ. ಕೆಲಸ ಮಾಡ್ಬೇಕು ಈಗ. ಹೌದು, ಖಂಡಿತ ಸರ್, ಖಂಡಿತ. ಅಂದರೆ ನೀವು ದೇಶದೊಳಗೆ ಬಹಳಷ್ಟು ಕಡೆ ನೀವು ಭಾಗವಹಿಸಿದಿರಿ, ಕಾರ್ಯಕ್ರಮದಲ್ಲಿ ಭಾಗವಹಿಸಿದಿರಿ. ನಿಮ್ಮ ಬಹಳಷ್ಟು ಕಲಾವಿದರಿಗೆ ತಾವು ಸಾಥ್ ನೀಡಿದಿರಿ, ಯುಗಲ್ ಬಂದಿ ನಡೆಸಿದಿರಿ, ಬಹಳಷ್ಟು ಕಾರ್ಯಕ್ರಮಗಳನ್ನು ನಡೆಸಿದಿರಿ ಸರ್. ತಮ್ಮ ಈ ಪಯಣ, ತಮಗಿಷ್ಟು ವರ್ಷಗಳ ತಮ್ಮ ಈ ಪಯಣದಲ್ಲಿ ತಮಗೆ ಖುಷಿ ನೀಡಿದೆ ಸರ್, ಎಷ್ಟು ಸಂತಸ ನೀಡಿದೆ. ಅದೇ ರೀತಿ ನಿಮ್ಮ ಮುಖ್ಯವಾಗಿ ನಾನು ಕೇಳಬೇಕಂದ್ರೆ, ನಿಮ್ಮ ಇಷ್ಟು ವರ್ಷದ ಜೀವನದಲ್ಲಿ ಅಂದರೆ ನಿಮಗೆ ಎಲ್ಲ ಕಲಾವಿದರಿಗೊಂದು ಟರ್ನಿಂಗ್ ಪಾಯಿಂಟ್ ಅಂತ ಇರ್ತದೆ ಸರ್ ಜೀವನದಲ್ಲಿ. ಒಂದು ಟರ್ನಿಂಗ್ ಪಾಯಿಂಟ್, ನಾನು ಇಲ್ಲಿವರೆಗೆ ಹೀಗಿದ್ದೆ, ಅಲ್ಲಿಂದ ನನ್ನ ಗ್ರಾಫ್ ಮೇಲೆ ಹೋಯ್ತು, ಏನೋ ಒಂದು ಅದು ಆ ಟರ್ನಿಂಗ್ ಪಾಯಿಂಟ್ ನಿಮಗೆ ಎಲ್ಲಿತ್ತು ಸರ್? ಯಾವ ಟರ್ನಿಂಗ್ ಪಾಯಿಂಟ್ ಸರ್ ತಮ್ಮ ಜೀವನ ಅಮೂಲ್ಯವಾದಂಥ ಒಂದು ಕ್ಷಣ ಯಾವುದು ಸರ್? ಸರ್ ನೋಡ್ರಿ, ಸಂಗೀತ ಅಂತಂದ್ರೆ ಎಲ್ಲಾ ರಾಗನು ಸ್ಯಾಟಿಸ್ಫ್ಯಾಕ್ಷನ್ ಅದ. ಅಲ್ಲಿ ಪ್ರತಿಯೊಂದು ರಾಗದಲ್ಲಿ ಪಂಚಾಮೃತ ಅನ್ನೋದು ಅದ. ನಾ ಯಾವ್ದೇ ರಾಗ ಏನ್ ಬಾರಿಸ್ತೀನಿ ಮರೆತು ಹೊಸ ಕಲ್ಪನೆ ಮಾಡಿ ಸ್ವರಗಳನ್ನು ಅದ್ಲಿ ಮಾಡ್ಕೊಂತ ನಾ ಏನು ರಾಗ ಬಾರಿಸ್ತೀನಿ, ಆ ಗಳಿಗೆ ನನಗ ಮೆಂಟಲಿ ಸ್ಯಾಟಿಸ್ಫ್ಯಾಕ್ಷನ್ ಕೊಡ್ತದ, ಆನಂದ ಕೊಡ್ತದ. ಇಂಥವು ನಾನೇ ಬಾರಿಸ್ಲಿ, ನನ್ಗೆ ಏನ್ ತಿಳಿದ್ರ ಆ ರಾಗವನ್ನು ಹೆಂಗ್ ಎಕ್ಸ್ಪ್ರೆಸ್ ಮಾಡ್ಬೇಕು ಜನಕ್ಕೆ. ನೋಡ್ರಿ, ಜನಕ್ಕಿಂತ ಫಸ್ಟ್ ನಾನು I have to get satisfaction myself. ಆಮೇಲೆ ವಿಚಾರ ಮಾಡ್ಬೇಕಾಗ್ತ. ಹೌದಾ? ಆ ಹಿನ್ನೆಲೆಯೊಳಗ ಅನೇಕ ಫಂಕ್ಷನ್ ಮಾಡಿದೀನಿ, ಆರ್ಕೆಸ್ಟ್ರಾ ಮಾಡಿದೀನಿ. ಇವಾಗ ಆರ್ಕೆಸ್ಟ್ರಾ ನಮಗ ಬಹಳ ನಮ್ಮ ಜಗದೂರು ಸಿದ್ಲಿಂಗ್ ಶ್ರೀ ಅವ್ರು ಹೇಳ್ತಿರುವಂತ ಏನು ಆಕಾಶದಿಂದ ಭೂಮಿಗೆ ಇವರೆಲ್ಲ ಬಂದು ಬಾಸಾಗಪ್ಪ ದೇವತೆಗಳು ಅನ್ನೋ ಅವ್ರಿಗೆ ಇಂಪ್ರೆಷನ್ ಆಗ್ಯದ, ಅವ್ರಿಗೆ ಖುಷಿ ಆಗ್ಯದ, ವಿದ್ಯಾರ್ಥಿಗಳಿಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗ್ಯದ. ಆಮೇಲೆ ನಾನಂತೂ ಪ್ರತಿಯೊಂದು ಇದ್ರೊಳಗ ಹೌದು ಅನ್ನೋದು ವರ್ಕ್ ಮಾಡಿದ್ದೇನೆ. ಐ ಆಮ್ ಟೋಟಲಿ ಸ್ಯಾಟಿಸ್ಫೈಡ್. ಟರ್ನಿಂಗ್ ಪಾಯಿಂಟ್ ಅನ್ನೋ ಪ್ರಶ್ನೆ ಸರ್, ಟರ್ನಿಂಗ್ ಪಾಯಿಂಟ್ ನೋಡ್ರಿ, ನಾ ಯಾವಾಗ ಸಿತಾರ್ ಜಗತ್ತಿಗೆ ಬಂದೆ ಉಳಿದ ಜಗತ್ತೆಲ್ಲ ಬಿಟ್ಬಿಟ್ಟು ನನ್ನದೇ ಇಂಥ ಸಿತಾರ್ ಜಗತ್ತಿನಲ್ಲಿ ನನ್ನ ಸಂಗೀತ, ನನ್ನ ತೇರಿ ವಿದ್ಯಾರ್ಥಿಗಳಿಗೆ ಕೆಲವೊಂದು ಹೇಳಲ್ಲ, ಅವ್ರಿಗೆ ಹೆಂಗ್ ತಿಳಿಸ್ಬೇಕು. ಒಂದ್ ಶಬ್ದ ಇಲ್ಲ, 4 ಶಬ್ದ ಒಟ್ಟು ನಾ ಹೇಳು ಆ ವಿದ್ಯಾರ್ಥಿ ತಿಳಿಯಂಗ ಏನು ನಂದು ಇದೆ. ಇಂಗ್ಲಿಷ್ ಬಿಟ್ಟು ನಾನು ಸಿತಾರ್ಗೆ ಬಂದೆ. ಸಿತಾರ್ ಲೈಫ್ದಾಗ ಏನ್ ಹುಟ್ಟಿದ್ದೇನೆ
ಇದೇ ಟರ್ನಿಂಗ್ ಪಾಯಿಂಟ್ ಅದು ಖಂಡಿತ. ಹೌದು ಸರ್. ನಮ್ ತಂದೆ ತಾಯಿ ಕೇಳಿದ್ರು ನನಗ, ನೋಡಪ್ಪ ಸಂಗೀತ ಬಗ್ಗೆ ಬಾಳ ಇದು ಮಾಡಕ್ ಹೋಗ್ಬೇಡ, ಇಂಗ್ಲಿಷ್ ಕಲಿ, ಇಂಗ್ಲಿಷ್ ನೌಕರಿ ಸಿಗುತ್ತಪ್ಪ ಅಂತಂದ್ರ ನಾನು ನೌಕರಿ ಸಿಕ್ಕರು ಸರಿ, ನಾನು ನೌಕರಿ ಸಿಗಲ್ಲ ಹಂಗ ಸತ್ರು ಸರಿ, ನಾನು ಸೀತಾರವನ್ನೇ ಕಲಿತೀನಿ, ಸೀತಾರಾಗ ಮುಂದೆ ಹೋಗ್ತಿರ್ತ ಅವ್ರು ಹೇಳಿದೆ. ಆ ಪ್ರಕಾರ ಅದೇನು ಅಂತಾರಲ್ಲ, ನಾನು ಸೀತಾ MA ಮಾಡ್ಕೊಂಡೆ. ನಮ್ಮ ಗದಗದಲ್ಲಿ ಆ ವೀರೇಶ್ವರ ಪುಣ್ಯಾಶ್ರಮದಾಗ ಬಂದ ಆಸ್ ಎ ಪ್ರೊಫೆಸರ್ ಆಗಿ 30 ವರ್ಷ ಕೆಲಸ ಮಾಡ್ತಿದ್ನಲ್ಲ ಅಂತ ಪವಿತ್ರವಾದ ಸಂಸ್ಥೆಯಲ್ಲಿ ಅದೇ ಒಂದು ನನಗ ಆಮೇಲೆ ಅತಿ ಹೆಚ್ಚು ಖುಷಿ ಪಟ್ಟಾರ. ಆಮೇಲೆ ಅಲ್ಲಿ ಗ್ರಾಂಟ್ ಆಗೋದ್ನಾಗೂ ಕೂಡ ನಾವು ಹೋರಾಟ ಮಾಡಿ ಗಟ್ಟಿ ಮಾಡ್ಕೊಂಡು 40 ಜನಕ್ಕೆ ಏನಪ್ಪಾ ಅಂತಾರ ಲೈಫ್ ಮಾಡಿಕೊಟ್ಟಿದ್ದೇನೆ ನಾ ಅಂತ ಹೇಳಲ್ಲ. ನಮ್ಮ ಪುಟ್ಟರಾಜವರು, ಪಂಚಾಕ್ಷರದವರು, ಕುಮಾರೇಶ ಅವ್ರ ಕೃಪೆಯಿಂದ ನಾವು ಮುಂದೆ ನಿಂತು ಗ್ರಾಂಟ್ ಮಾಡಿಸಿದ್ದೇವೆ ಅನ್ನುವಂತ ಸ್ಯಾಟಿಸ್ಫ್ಯಾಕ್ಷನ್ ಟರ್ನಿಂಗ್ ಪಾಯಿಂಟ್. ಒಟ್ಟೇನು ಸರ್, ರಾಜ್ಯಮಟ್ಟ ಅಂದ್ರೆ ಅದೇ ಒಳ್ಳೇದು ಮಾಡ್ಬೇಕು, ಸಮಾಜ ಒಳ್ಳೇದು ಮಾಡ್ಬೇಕು, ವಿದ್ಯಾರ್ಥಿಗಳು ಹೊಟ್ಟೆಗಿಟ್ಟು ಕೊಡಬಾರ್ದು. ನನ್ನ ಹತ್ರ ಆ ಚಲೋ ನನಗಿನ್ ಚಲೋ ಬರ್ಸೋಣ ಅಂತ ಹೇಳಿ ನಾವು ಅವನ ಬಗ್ಗೆ ಹೊಟ್ಟೆಗಿಟ್ಟೋದಿಲ್ಲ. ಅವನಿಗಿನ್ ಚಲೋ ನಾಡಬೇಕಂದ್ರೆ ಅದ್ರ 10 ಪಟ್ಟು ಸಾಧನೆ ನೋಡಿ ಸರ್, ಇನ್ನು ಸಾಧನೆ ಮಾಡ್ಬೇಕು. ಆಮೇಲೆ ಇನ್ನೊಂದು ನಾವು ವಿದ್ಯಾರ್ಥಿಗಳು ಹೇಳ್ತಾನೆ ಯಾವಾಗಲೂ, ನೋಡ್ರಪ್ಪ ನೀವು ಕುಂತು ಪ್ರಾಕ್ಟೀಸ್ ಮಾಡಕತ್ತೀರಿ ಅಂದ್ರ ಆ ಕುಂತು ಮಾತ್ರ ಪರ್ ಡೇ 5 ತಾಸು ನೀವು ರಿಯಾಜ್ ಮಾಡ್ಲೇಬೇಕು. ನೀವು 5 ಮಿನಿಟ್ ಮಾಡಿಸೋದು 60 ತಾಸು ಅಡ್ಡಾಡ್ಬಾರ್ದು, 5 ನಿಮಿಷ ಮಾಡಿಸೋದು 60 ತಾಸು ಅಡ್ಡಾಡ್ಬಂದ್ರೆ ಅದು ಸಾಧನೆ ಅಲ್ಲ. ಕುಂತು ಬೈಟಕ್ ಮೇಲೆ ಒಂದು ಆ ಕಾಲು ಮನುಷ್ಯನ ಕುಂತಿರ್ತಾವಲ್ಲ, ಕಾಲಿಗೆ ಕಾಲು ಹೋಗ್ತದ ಉದ್ದು ಬಿಟ್ಟಾಗ, ಅದಕ್ಕ ಏನಪ್ಪ ಅಂತಾರ, ನೀವು ಅದನ್ನ ಸಾಧನೆ ಮಾಡಿದ್ರೆ ನೀವು ಒಬ್ಬ ಒಳ್ಳೆ ಕಲಾಕಾರ ಆಗ್ತೀರಿ. ಇಲ್ಲ ಅಂತಾರ ರೊಕ್ಕ ಕೊಟ್ರೆ ಪ್ಯಾಟಾಗ ಸಿಗುದಿಲ್ಲ ಸಂಗೀತ. ನೀ ಏನ್ ಮಾಡ್ತೀಯ ಆಟ ಬರ್ತದ ಸಂಗೀತ. ಹೌದೌದು, ಖಂಡಿತ ಸರ್, ಖಂಡಿತ ಸರ್, ಬರ್ತದ ಸಂಗೀತ ಹೆಚ್ಚು ಬರೋದಿಲ್ಲ. ಅದಕ್ಕೆ ಇಲ್ಲಿ ಶ್ರದ್ಧೆ, ಆಮೇಲೆ ಏನು ಸಿನ್ಸಿಯರಿಟಿ, ಆಮೇಲೆ ಅದನ್ನ ನಾ ಮಾಡ್ತೀನಿ, ಸಾಧನೆ ಮಾಡ್ತೀನಿ ಅನ್ನುವಂತ ನನ್ನ ತಲೆಗೆ ಇದ್ದಿದ್ದಕ್ಕನ ಇವತ್ತಿಗೆ 14 ಪುಸ್ತಕಗಳನ್ನ ವಿದ್ಯಾರ್ಥಿಗೆ ಸಂಬಂಧಿಸಿದಂಗ, ಆಮೇಲೆ ಪುಟ್ಟರಾಜರವರ ಬಗ್ಗೆ ಬರದೆ, ಆಮೇಲೆ ಸಿದ್ಲಿಂಗ್ ಅವರ ಬಗ್ಗೆ ಬರದೆ, ಸಂಗೀತ ಬಗ್ಗೆ ಬರದೆ, ಆಮೇಲೆ ಇನ್ನೊಂದು ಹೆಚ್ಚಿನ ಬೇಕು ಅಂದ್ರೆ ಆ ಸಂಸ್ಥೆದಾಗ ಇದ್ದಂತ ಅಲ್ಲಿ ಆಗು ಹೋಗುಗಳನ್ನೆಲ್ಲ ಗಮನದಾಗ ಇಟ್ಕೊಂಡು ಅದೇ ಹಿನ್ನೆಲೆ ಒಳಗ ಪಂಚಾಕ್ಷರವರು, ಪುಟ್ಟರಾಜರವರ ಏನೇ ಸಾಕ್ಷಿ ಚಿತ್ರ ಮಾಡಿ ಅದನ್ನ ಎಕ್ಸ್ಪ್ಲೇನ್ ಮಾಡಿದೆ. ನೋಡಿ ಆ ಫಿಲ್ಮ್ ಫೇರ್ ಯಾವ್ದಪ್ಪ ಅಂತಂದ್ರೆ ನೋಡಿ ಕರ್ನಾಟಕ ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್. ಈಗ ಅಲ್ಲಿ ಕೂಡ ಎಕ್ಸಿಬಿಷನ್ ಮಾಡಿದೆ. 2 ಸಲ ನಮ್ಮ ಪಂಚಾಕ್ಷರಿ ಗೌಡರ ಜೀವನ ಚರಿತ್ರೆಗೆ 2 ಸಲ ಪ್ರಥಮ ಬಾರಿ ಬಂದಿದ್ದು ಬಹಳ ಹೆಮ್ಮೆ. ಐ ಆಮ್ ವೆರಿ ಹ್ಯಾಪಿ ವಿತ್ ಮೈ ಮ್ಯೂಸಿಕ್ ನೋಟ್. I am writing regularly with my 12 music notes. ಖಂಡಿತ ಸರ್, ಖಂಡಿತ. ಅದೇ ಸರ್, ತಮಗೆ ಒದಗಿ ಬಂದಂತ, ತಮ್ಮನ್ನು ಅರಸಿ ಬಂದಂತ ಪ್ರಶಸ್ತಿ ಪುರಸ್ಕಾರಗಳ ಬಗ್ಗೆ 1-2 ಮಾತಾಡ್ಬೇಕಾದ್ರೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ ಸರ್? ನಾ ಅದನ್ನ ಹೇಳಿದಲ್ಲ, ಪುರಸ್ಕಾರ, ಪ್ರಶಸ್ತಿ, ಸತ್ಕಾರ, ದೀಸ್ ಆರ್ ಆಲ್ ಕಾಮನ್ ಥಿಂಗ್ಸ್ ಟು ಮೀ. ಇವೆಲ್ಲ ಕಾಮನ್ ಸರ್. ಪ್ರೊಫೆಸರ್ ಅಂತ ಪೇಪರ್ ತಿದ್ದಕ್ ಹೋಗಿರ್ತೀನಿ, ಏನೋ ಪೇಪರ್ ಚೆಕಿಂಗ್ ಹೋಗಿರ್ತೀನಿ, ಅಲ್ಲಿ ನಮ್ಮ ಫಂಕ್ಷನ್ ಕರೀತಾರ, ಅಲ್ಲಿ ಕರೆದ್ಬಿಟ್ಟು ನೋಡ್ರಿ ಸಂಗೀತಗಾರ ಯಾರೇ ಇರಲಿ ಕಲಾವಿದರು, ಅವನಿಗೆ ಒಂದು ಹೂವಿನ ಮಾಲಿ ಮತ್ತು ಒಂದು ಶಾಲ, ಅದು ಕಾಮನ್ ಥಿಂಗ್ ಸರ್. ಅದ್ರೊಳಗ ನನ್ನ ಪ್ರಶಸ್ತಿ ಅಂತಂದ್ರೆ ಪಂಡಿತರು ಅಂತ ಹೇಳಿ ಪ್ರಶಸ್ತಿ ಕೊಟ್ಟಿದ್ದಾರೆ. ಆಮೇಲೆ ಇಂಥ ಬಹಳ ವರ್ಷ ಈ ಸಂಗೀತ ಸಾಗರ ಪುಸ್ತಕದಾಗ ಅವನ್ನೆಲ್ಲ ಕೊಟ್ಟಿದ್ದೇನೆ. ಶರಣ ಬಸಪ್ಪ ಅಪ್ಪ ನಮ್ಮ ಗುಲ್ಬರ್ಗ ಅಲ್ಲಿ ನಾನು ಸಿತಾರ ಬಾರಿಸಿದ ಕೂಡಲೇ ಭಯಂಕರ ಖುಷಿ ಪಟ್ಟು ನಾನು ಸಿತಾರ ಬಾರಿಸಿಲ್ಲ ಅಂತ ಅಲ್ಲಿ ಅವ್ರ ಮುಂದೆ ಬಂದಿದ್ದ ಕೂಡಲೇ ಏನು ಸಿತಾರ ಬಾರಿಸಪ್ಪ ಅಂತ ಹೇಳಿ ನಂದು MA ಆಗಿತ್ತು. ನಮ್ಮಲ್ಲಿ ನೌಕರಿ ಅಂತ ಹೇಳಿ ನಾವು ಬಾರಿಸಿದ್ದಾಗ ಅವ್ರು ನನಗೆ 1 ವರ್ಷ ನೌಕರಿ ಕೊಟ್ರು, 2 ವರ್ಷ ನೌಕರಿ ಕೊಟ್ರು. ನೌಕರಿ ಮಾಡಿದೆ. ಈತ ಇಂಗ್ಲಿಷ್ ಅಭ್ಯಾಸ ಮಾಡಕತ್ತಾರೆ, ಈತಾಗ ಸಿತಾರ ಓಡೋಗೋದು, ಸಿತಾರ ಅಭ್ಯಾಸ ಮಾಡೋದಾಗ ಇಂಗ್ಲಿಷ್ ಓಡೋಗೋದು. ಹಿಂಗ್ ಶುರು ಆಯ್ತು ನನಗೆ ಇದು ಇಂಗ್ಲಿಷ್ ಬ್ಯಾಕ್ ಅಂತ ಬಿಟ್ಟು ಮಧ್ಯಪ್ರದೇಶ ಹೋಗಿ ಮಾಡ್ಕೊಂಡು ಬಂದು ಗದಗದಲ್ಲಿ ಸ್ಟಾರ್ಟ್ ಆದೆ. ಗದಗದಲ್ಲಿ ಟೇಸ್ಟ್ ಮಾಡ್ಕೊಂಡೆ, ಗದಗದಲ್ಲಿ UGC ತಗೊಂಡೆ, ಗದಗದಲ್ಲೇ ಮನಿ ಬಿಟ್ಟಿದ್ದೇನೆ. ಇನ್ನು ಗದಗದಲ್ಲೇ ನಾನು ಗದ್ದಿಗೆ ಆಗ್ಬೋದು. ಇದ್ದೀರಿ ನೀವು ಗದಗದಲ್ಲೇ ಇದ್ದೀರಿ ಅಲ್ಲ ಸರ್? ಅದೇ ಸರ್, ಗದಗದಲ್ಲಿ ನಾನು ಗದ್ದಿಗೆ ಆಗ್ಬೋದು. ಹೌದು ಸರ್, ಹೌದು ಸರ್. ಅದೇ ಸರ್, ಅಂದರೆ ಸರ್ ತಮ್ಮ ಪ್ರಶಸ್ತಿ ಪುರಸ್ಕಾರಗಳ ಬಗ್ಗೆ ಅದೇ ರೀತಿ ಸರ್ ಕೊನೆಯದಾಗಿ, ಕಾರ್ಯಕ್ರಮದ ಕೊನೆಯದಾಗಿ ಈ ಕಾರ್ಯಕ್ರಮವನ್ನು ವೀಕ್ಷಿಸುವಂಥ, ನಮ್ಮ ಕಲಾಂತರಂಗ ಕಾರ್ಯಕ್ರಮವನ್ನು ವೀಕ್ಷಿಸುವಂಥ ವೀಕ್ಷಕರಿಗೆ 1-2 ಮಾತು ಹೇಳ್ಬೇಕಾದ್ರೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ ಸರ್? ನಾ ಏನ್ ಹೇಳ್ತೇನಪ್ಪ, ನಮ್ಮ ಸಂಗೀತ ಜಗತ್ತೊಳಗೆ ಬರುವಂತ ಯಾವುದೇ ಕಲಾಕಾರ
ಗಿಟಾರ್ ಇರ್ಲಿ, ಅವು ಹಗಲು ರಾತ್ರಿ ರಿಯಾಜ್ ಮಾಡ್ರಿ. ನಾವು ಶ್ರೀಮಂತ ಆಗ್ಬೇಕು, ಇಂಜಿನಿಯರ್ ಆಗ್ಬೇಕು, ನಾವು ಡಾಕ್ಟರ್ ಆಗ್ಬೇಕು, ಒಂದ ಟೈಮ್ನಾಗ ಎಲ್ಲಾ ಮಾಡ್ಲಿಕ್ಕೆ ಯಾರಿಗೂ ಗೊತ್ತಾದಿಲ್ಲ. ಅದಕ್ಕೆ ನೀವು ಸಂಗೀತಗಾರ ಅಂದ್ರೆ ನೀವು ಹಗಲು 24 hours ರಿಯಾಜ್ ಮಾಡ್ರಿ. ನೀವು ಸಂಗೀತದ ಕೊಟ್ಟು ಪ್ರಿಫರೆನ್ಸ್ ಕೊಡ್ರಿ ಪ್ರಾಕ್ಟಿಕಲ್ಗೆ. ಆಮೇಲೆ ಅದ ಪ್ರಕಾರ ಥಿಯರಿಗೂ ಕೂಡ ನೀವು ಹೌದು ಅನ್ನೋದು ಅಭ್ಯಾಸ ಮಾಡ್ರಿ. ಯಾಕಂತಂದ್ರೆ ಬರೀ ಪ್ರಾಕ್ಟಿಕಲ್ ನೋಡಿ ನಿಮ್ಗೆ ನೌಕರಿ ಸಿಗೋದಿಲ್ಲ. ನೌಕರಿ ಸಿಗಬೇಕಾದ್ರೆ ಅಲ್ಲಿ ಥಿಯರಾಟಿಕಲಿ ಬೇಕು. ಹೌದಾ? ಯಾಕಂದ್ರೆ ನಾವ್ ಏನ್ ಬರ್ಸ್ತೇವೆ, ನೀವು ಬರ್ಸಿದ ಕಡೆಪ್ಪ ಅದನ್ನ ವಿದ್ಯಾರ್ಥಿಗಳಿಗೆ ಬರ್ದು ತೋರಿಸುವ ಕೆಪಾಸಿಟಿ ಕೂಡ ಅವ್ರಿಗೆ ಬೇಕು. ಅದಕ್ಕ ನಮ್ ಸಂಗೀತ ಜಗತ್ತ ಬರುವಂತ ಎಲ್ಲಾ ಕಲಾವಿದರಿಗೆ ಕೈ ಮುಗಿದು ಹೇಳ್ತೇನೆ, ನೀವು ರಾತ್ರಿ ರಿಯಾಜ್ ಮಾಡ್ರಿ. ಜೋ ರಿಯಾಜ್ ಕರೆಗ ಒಬ್ರು ಬನೇಗ, ಜೋ ರಿಯಾಜ್ ನೈ ಕರೆಗ ಓ ಶಾಗಿರ್ದ ನೀ रहेಗ. ಇದು ನಮ್ ಗುರುಗಳ ಕೊಟ್ಟಂತದ್ದು ಮಂತ್ರ ನೋಡ್ರಿ ನಮಗ. ಅದಕ್ಕೆ ನಾ ರಿಯಾಜ್ ಮಾಡೀನಿ. ಇವತ್ತು ನಿಮ್ಮ ಟಿವಿ ಒಳಗೆ ನಾ ಬರ್ತಾ ಇದ್ದೇನೆ ಅಂದ್ರ ಎಲ್ಲ ನನ್ನ ಮೆಹನತ, ನನ್ನ ತಂದೆ ತಾಯಿ ಆಶೀರ್ವಾದ ಮತ್ತು ನನ್ನ ಗುರು ಗೋಮಾರೇಶ ಪಂಚಾಕ್ಷೇಶ ಮತ್ತು ಪುಟ್ಟರಾಜ್ ಅವರ ಕೃಪೆ ಅಂತ ಹೇಳಿ ನಾನು ಹೇಳ್ತಾ ಇದ್ದೇನೆ ನೋಡಿ ಸರ್. ಖಂಡಿತ ಸರ್, ಬಹಳ ಖುಷಿ ಆಯ್ತು ಸರ್ ತಮ್ಮೊಂದಿಗೆ ಮಾತನಾಡಿ. ತಾವು ದೂರದ ಗದಗದಿಂದ ನಮ್ಮೊಂದಿಗೆ ಆನ್ಲೈನ್ನಲ್ಲಿ ಇದ್ದೀರಿ, ನಿಮ್ಮ ಮನದ ಮಾತನ್ನೆಲ್ಲ ಆಡಿದಿರಿ, ಬಹಳಷ್ಟು ಖುಷಿ ಆಯ್ತು ಸರ್. ಅದೇ ರೀತಿ ನಿಮಗೆ ನಮ್ಮ ಚಾನೆಲ್ ಪರವಾಗಿ ಪ್ರೀತಿಯ ಧನ್ಯವಾದ ತಿಳಿಸೋದು. ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಧನ್ಯವಾದ ಸರ್. ಧನ್ಯವಾದಗಳು ಸರ್. ಆತ್ಮೀಯರೇ, ಇಂದು ನಮ್ಮೊಂದಿಗಿದ್ದವರು ನಮ್ಮ ನಾಡಿನ ಜನಪ್ರಿಯ ಸಿತಾರ್ ವಾದಕರು, ಗದಗ ಜಿಲ್ಲೆಯವರು ರಾಜೀವ್ ಹಿರೇಮಠ್ ಅವರು. ಬಹಳಷ್ಟು ವಿಷಯ ತಿಳಿಯಪಟ್ಟು ಅವರ ಬಗ್ಗೆ ನಾವು ಬಹಳಷ್ಟು ತಿಳಿದೆವು. ಅವರು ವಿದ್ಯಾರ್ಥಿಗಳಿಗಾಗಿ ಬಹಳಷ್ಟು ಪುಸ್ತಕಗಳನ್ನು ಬರೆದಿದ್ದಾರೆ. ಅದೇ ರೀತಿ ಹಲವಾರು ವಿಡಿಯೋಗಳನ್ನು ಯೂಟ್ಯೂಬಲ್ಲಿ ಮಾಡಿ ಅದನ್ನು ಪ್ರಸ್ತುತಪಡಿಸಿದ್ದಾರೆ. ಆಸಕ್ತಿಯುಳ್ಳವರು ಅಲ್ಲಿ ಅದನ್ನು ವೀಕ್ಷಿಸ್ಬೋದು. ಅದೇ ರೀತಿ ಮುಂದಿನ ವಾರ ಇನ್ನೋರ್ವ ಅತಿಥಿಯೊಂದಿಗೆ ನಿಮ್ಮ ಭೇಟಿಯಾಗಲಿಕ್ಕಿದ್ದೇನೆ. ನೋಡ್ತಾ ಇರಿ ಕಲಾಂತರಂಗ ಕಾರ್ಯಕ್ರಮ. ನಮಸ್ತೆ.